ಎಫೆಷಿಯನ್ಸ್ 4ನೇ ಅಧ್ಯಾಯ 10ನೇ ವಾಕ್ಯದಿಂದ ಓದಿ. ಎಫೆಷಿಯನ್ಸ್ 4ನೇ ಅಧ್ಯಾಯ ವಚನ 10ರಿಂದ, ಇಳಿದು ಬಂದವರು ಮೇಲಣ ಎಲ್ಲ ಲೋಕಗಳಿಗಿಂತ ಉನ್ನತವಾಗಿ ಏರಿ ಹೋದವರೇ ಆದದರಿಂದ ಸಮಸ್ತ ಲೋಕಗಳನ್ನು ತುಂಬಿದವರಾದರು. ಅವರು ಕೆಲವರನ್ನು ಅಪೊಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸುವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಗಳನ್ನಾಗಿಯೂ ಅನುಗ್ರಹಿಸಿದರು. ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತರ ಪರಿಪೂರ್ಣತೆಯೆಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ ಸಭೆಯ ಸೇವೆಗೋಸ್ಕರವೂ ಕ್ರಿಸ್ತರ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಅವರು ಇವರನ್ನು ಅನುಗ್ರಹಿಸಿದರು. ಆಮೇನ್. ಆಮೇನ್. ಮೊದಲು 11ನೇ ವಾಕ್ಯದಲ್ಲಿ ಏನ್ ಹೇಳ್ತಾ ಇದ್ದಾರೆ ನೋಡಿ. ಅವರು ಕೆಲವರನ್ನು ಅಪೋಸ್ತಲರನ್ನಾಗಿಯೂ ಪ್ರವಾದಿಗಳನ್ನಾಗಿಯೂ. ಮೊದಲು ಒಂದೊಂದಾಗಿ ನೋಡಿ. ಅಪೋಸ್ತಲರು, ಪ್ರವಾದಿಗಳು, ಮತ್ತೆ ಇವಾಂಜಲಿಸ್ಟ್, ಸುವಿಶೇಷ ಹೇಳುವವರು. 4 ಸಭಾಪಾಲಕರು, ಸಭೆಯನ್ನು ನಡೆಸುವವರು. ಶೆಪರ್ಡ್ಸ್ ಅಂತಾರಲ್ಲ, ಶೆಪರ್ಡ್ಸ್ಗೆ ಏನು ಹೇಳ್ತೀರಾ? ಕುರುಬರು. ಮೊದಲು ನೋಡಿ, ಮೊದಲು ಅಪೋಸ್ತಲರು, 2ನೇದು ಯಾವುದು? ಪ್ರವಾದಿಗಳು, 3ನೇದು ಸುವಾರ್ತೆಯನ್ನು ಸೇರುವವರು, 4 ಯಾರು? ಶೆಪರ್ಡ್ಸ್, ಕುರುಬರು. 5ನೇದು ಯಾರು? ಉಪದೇಶಿಗಳು. ನಾವು ಪ್ರವಾದಿಗಳು ಮತ್ತು ಅಪೋಸ್ತಲರದೆಲ್ಲ ಸ್ವಲ್ಪ ಆ ಕಡೆ ಬಿಟ್ಬಿಟ್ಟು ಯಾವುದು ಕುರಿತಾಗಿ ನೋಡೋಣ ಅಂದರೆ, ಸಭಾಪಾಲಕರು, ಸಭೆಯನ್ನು ನಡೆಸುವವರು ಮತ್ತು ಸೇವೆ ಮಾಡದೆ ವಾರ್ತೆಯನ್ನು ಸಾರುವವರು. ಲಾಸ್ಟಾಗಿ ಏನು ಹೇಳ್ತಾ ಇದ್ದಾರೆ? ಉಪದೇಶವನ್ನು ಸಾರುವವರು, ಟೀಚರ್ಸ್ ಅಂತಾರೆ ಇಂಗ್ಲೀಷಲ್ಲಿ. ಸಭೆಯನ್ನು ನಡೆಸುವವರು ಯಾರಂದರೆ, ಸಭೆಯ ಮುಂದೆ ನಿಂತ್ಕೊಂಡು ನಿಮಗೆ ವಾಕ್ಯವನ್ನು ಹೇಳಿ ನಿಮ್ಮನ್ನು ಕಲಿಸಿ ನಿಮ್ಮನ್ನು ನಡೆಸ್ತಾರಲ್ಲ, ಅದು ಸಭೆಯನ್ನು ನಡೆಸುವವರು. ಮತ್ತು ಲಾಸ್ಟಲ್ಲಿ ಒಂದು ವಾಕ್ಯದಲ್ಲಿ ಯಾರೋ ಒಬ್ಬರು ಕುರಿತಾಗಿ ಹೇಳ್ತಾರಲ್ಲ, ಯಾರ ಕುರಿತಾಗಿ ಹೇಳ್ತಾ ಇದ್ದಾರೆ? ಅದಲ್ಲ, ಉಪದೇಶಕರು. ಯಾರು ಈ ಉಪದೇಶಕರು? ಸಭೆಯನ್ನು ನಡೆಸುವವರು ಕುರುಬರು ಕೆಲವು ಜನರು ಇದ್ದಾರೆ ಅಂದರೆ, ಉಪದೇಶಕರು ಯಾರು? ಉಪದೇಶಕರನ್ನು ನಾವು ಯಾಕೆ ಅರ್ಥ ಮಾಡ್ಕೊಬೇಕು? ಉಪದೇಶಕರು ಅನ್ನುವುದು ನಾವು ತಿಳಿದುಕೊಳ್ಳುವ ರೀತಿಯಲ್ಲಿ ಉಪದೇಶಕರು ಅನ್ನುವಂಥ ಸಪ್ರೇಟ್ ಪೋಸ್ಟ್ ಅಲ್ಲ. ಸಭೆಯನ್ನು ನಡೆಸ್ತಾರಲ್ಲ, ಕುರುಬರು ಅಂತ ಇದ್ದಾರಲ್ಲ, ಕುರುಬರು ಸಭೆಯನ್ನು ಏನು ಮಾಡ್ತಾರೆ? ಸಭೆಗೆ ವಾಕ್ಯವನ್ನು ಕಲಿಸ್ತಾರೆ. ಮತ್ತು ಉಪದೇಶವನ್ನು ಕಲಿಸೋರು ಯಾರು? ಈ ಕಲಿಸೋರು ಟೀಚರ್ಸ್ ಯಾರು? ಗುರುಗಳು ಅನ್ನೋರು ಯಾರು? ನಿಮಗೆ ಇನ್ನೊಂದ್ಸತಿ ಹೇಳ್ತೀನಿ ನೋಡಿ, ಯಾರ್ಯಾರಿದ್ದಾರೆ? ಅಪೋಸ್ತಲರು, ಪ್ರವಾದಿಗಳು, ಇವಾಂಜಲಿಸ್ಟ್, ಸುವಿಶೇಷ ಸಾರುವವರು, ಮತ್ತು ಸಭೆಯನ್ನು ನಡೆಸುವವರು. ಇದಾದ ಮೇಲೆ ಈ 5ನೇದು ಯಾರು? ಈ ಗುರುಗಳಂದರೆ ದೇವರ ವಾಕ್ಯಗಳನ್ನು ಕಲಿಸುವವರು ಯಾರು? ಸಭೆಯಲ್ಲಿ ಕುಳಿತುಕೊಂಡಿರುವಂಥ ಪ್ರತಿಯೊಬ್ಬರು ದೇವರ ವಾಕ್ಯವನ್ನು ಕಲಿಸೋದಕ್ಕೋಸ್ಕರ ದೇವರು ಕರ್ತಿದ್ದಾರೆ. ನಾವು ಅರ್ಥ ಮಾಡಿಕೊಳ್ಳದೆ ಇರುವಂಥ ವಿಷಯ ಏನಂದರೆ, ಯಾರು ಸಭೆಯಲ್ಲಿ ಸೇವೆ ಮಾಡಿದಾರೋ ಅವ್ರು ಮಾತ್ರ ಏನು ಮಾಡಬೇಕು? ದೇವರ ವಾಕ್ಯ ಕಲಿಸಬೇಕು ಅಂತ. ವಾಕ್ಯದ ಪ್ರಕಾರ ಪ್ರತಿಯೊಬ್ಬರನ್ನು ಸಹ ದೇವರ ವಾಕ್ಯವನ್ನು ಕಲಿಸುವುದಕ್ಕೋಸ್ಕರ ಕರೆದಿದ್ದಾರೆ. ಕಲಿಸುವುದಂದರೆ ಮುಂದೆ ನಿಂತ್ಕೊಂಡು ಕಲಿಸೋದಲ್ಲ. ನೀವು ಬಂದು ಕೂತ್ಕೊಳ್ತೀರಲ್ಲ, ನೀವು ಕೂತ್ಕೊಳ್ಳುವಾಗಲೂ ಒಬ್ಬೊಬ್ಬರಿಗೂ ಒಂದೊಂದು ಕಲಿಸ್ತಾ ಇದ್ದೀರಾ. ನೀವು ಸಭೆಯಲ್ಲಿ ಬಂದು ಕುಳಿತುಕೊಳ್ಳುವಾಗಲೂ, ಆಚೆಗಡೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ನಡೆದುಕೊಳ್ತಾ ಇದ್ದೀರೋ ಅದರಲ್ಲಿ ಒಂದೊಂದು ವಿಷಯವನ್ನು ಎಲ್ಲರೂ ಕಲಿಸ್ತಾ ಇದ್ದೀರಾ. ಸ್ಟಾರ್ಟಿಂಗಲ್ಲೇ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಬಿಡಿ. ಸಭೆಗೆ ನೀವು ಬಂದು ಕುಳಿತುಕೊಳ್ಳುವಾಗ 10 ಗಂಟೆ ಟೈಮ್ ಹೇಳಿರುವಾಗ 11 ಗಂಟೆ ಬರುವಾಗ ನೀವು ಬೇರೆಯವ್ರಿಗೆ ಯಾವುದೋ ಒಂದು ವಿಷಯವನ್ನು ಕಲಿಸ್ತಾ ಇದ್ದೀರಾ. ನಾನು ಸೇವೆ ಮಾಡುವಾಗ ಅಥವಾ ನಾನು ಮುಂದೆ ನಿಂತ್ಕೊಂಡು ನಿಮಗೆ ದೇವರ ವಾಕ್ಯವನ್ನು ಹೇಳುವಾಗ ನಾನು ನಿಮಗೊಂದು ವಿಷಯ ಕಲಿಸ್ತಾ ಇದ್ದೀನಿ. ಏನಂತ? ದೇವರ ವಾಕ್ಯವನ್ನು ಕಲಿಸ್ತಾ ಇದ್ದೀನಿ, ಯಾವ ರೀತಿ ಅರ್ಥ ಮಾಡ್ಕೊಬೇಕು ಅಂತ. ನೀವು 10 ಗಂಟೆಗೂ 11 ಗಂಟೆಗೂ ನೀವು ಬರುವಾಗ ಬೇರೆಯವ್ರಿಗೆ ಏನು ಕಲಿಸ್ತಾ ಇದ್ದೀರಾ ಅಂದರೆ, ಬೇರೆಯವ್ರಂದರೆ ಬೇರೆ ಯಾರೋ ಅಲ್ಲ, ನಿಮ್ಮ ಜೊತೆಯಲ್ಲಿ ಕೂತ್ಕೊಂಡಿರೋರೆ. ಏನು ಕಲಿಸ್ತಾ ಇದ್ದೀರಾ? ಸಭೆಗೆ ನಾವು ಯಾವಾಗ ಬಂದರೂ ದೇವರ ವಾಕ್ಯ ನಮಗೆ ಸಿಗುತ್ತೆ. ದೇವರ ಪ್ರಸನ್ನತೆಗೆ ಸಮಯಕ್ಕೆ ಹೋಗುವುದು ಮುಖ್ಯವಲ್ಲ. ದೇವರ ವಾಕ್ಯ ಬರುವಾಗ ಬುಕ್ಕು ಪೆನ್ ಇಟ್ಕೊಂಡು ದೇವರ ವಾಕ್ಯವನ್ನು ನೋಟ್ ಮಾಡ್ಕೊಳ್ತಾ ಇಲ್ಲ ಅನ್ನೋದಕ್ಕೆ ಅರ್ಥ ಏನು ಗೊತ್ತಾ? ನಾನು ಹೇಳುವಂಥ ವಾಕ್ಯ ನಿಮ್ಗೆ ಇಂಪಾರ್ಟೆಂಟ್ ಅಲ್ಲ, ಮುಖ್ಯವಾದಂಥದ್ದಲ್ಲ. ಅದು ನನಗೆ ಬಂದರೂ ಪರವಾಗಿಲ್ಲ, ಬರದೇ ಇದ್ರೂ ಹೋದರೂ ಪರವಾಗಿಲ್ಲ. ಯು ಆರ್ ನೆಗ್ಲೆಕ್ಟಿಂಗ್ ದ ವರ್ಡ್ಸ್ ಯು ಆರ್ ಗೆಟಿಂಗ್ ಫ್ರಮ್ ಮೀ. ನೀವು ಬರೆಯುವಾಗ ನಾನು ಹೇಳುವಂಥ ವಾಕ್ಯ ಏನಾಗ್ತಾ ಇದೆ?
ಎಲ್ಲೋ ಸ್ಟೋರ್ ಮಾಡ್ತಾ ಇದ್ದೀರಾ. ನಾನು ಹೇಳುವಂಥ ವಾಕ್ಯವನ್ನು ನೀವು ಬರೆದಿಟ್ಕೊಳ್ದೆ ಮನೇಲಿ ಹೋಗಿ ಅದನ್ನು ಧ್ಯಾನ ಮಾಡ್ತಾ ಇಲ್ಲ ಅಂದರೆ ನಾನು ಹೇಳುವಂಥ ವಾಕ್ಯ ವ್ಯರ್ಥ. ನೀವು ಬಂದು ಕುಳಿತುಕೊಳ್ಳೋದಿಲ್ಲಿ ನಾವು ನಿಮಗೆ ಎಂಟರ್ಟೈನ್ ಮಾಡೋಕ್ಕೋಸ್ಕರ ಇಲ್ಲಿ ಬರ್ತಾ ಇಲ್ಲ. 1-2 ಅವರ್ ನಾವು ಕೂತ್ಕೊಂಡು ದೇವ್ರ ವಾಕ್ಯ ಕೇಳೋದು ನೀವೊಂದು ಖುಷಿ ಪಡಿಸೋಕ್ಕೋ. ನೀವು ಮನೇಲಿ ಹೋಗಿ ಮೂವಿ ನೋಡ್ತಿರಲ್ಲ, ಮೂವಿ ನೋಡುವಂಥ ರೀತಿಯಲ್ಲ, ಸೀರಿಯಲ್ ನೋಡುವ ರೀತಿಯಲ್ಲಿ ಬಂದು 1 hour 2 hours ಕೂತ್ಕೊಳ್ತಾ ಇಲ್ಲ. ದೇವರ ನಾಮನ್ನು ಮಹಿಮೆ ಪಡಿಸೋಕೆ ಕೂತ್ಕೊಳ್ತಾ ಇದೀವಿ. ಆಮೇನ್. ಕ್ರೈಸ್ತರು ಅನ್ನುವಂಥ ನಾವು ಪ್ರತಿಯೊಬ್ಬರು ಸಹ ಏನೋ ಒಂದು ಬೇರೆಯವ್ರಿಗೆ ಕಲಿಸ್ತಾ ಇದ್ದೀವಿ. ಮೇಲೆ ನಿಂತ್ಕೊಂಡು ಹೇಳೋರ್ಗೆ ಮಾತ್ರ ಕರ್ತವ್ಯ ಅಲ್ಲ, ಬರುವಂಥ ಪ್ರತಿಯೊಬ್ಬರಿಗೂ ಏನೋ ಒಂದು ಕಲಿಸ್ತಾ ಇದ್ದೀವಿ ನಾವು. ನಾನು ಕೂತ್ಕೊಂಡು ಇವತ್ತು ನೀವು ನೋಟ್ ಮಾಡ್ತಾ ಇದ್ರೆ ನಾಳೆ ಹೊಸೊಬ್ರೊಬ್ರು ಬರುವಾಗ ನೀವು ಕೂತ್ಕೊಂಡು ಬರೆಯೋದನ್ನ ನೋಡಿ ಏನು ಹೇಳ್ತಾರೆ, ಇವ್ರೇನೋ ಇಂಪಾರ್ಟೆಂಟಾಗಿ ಹೇಳ್ತಾರೆ ಅದರಿಂದ ಬರೀತಾ ಇದ್ದಾರೆ, ಅದಕ್ಕೋಸ್ಕರ ನಾನು ಕೂತ್ಕೊಂಡು ಬರೀತೀನಿ. ನಾನು ಇಷ್ಟು ವರ್ಷದಲ್ಲಿ ಏನೇನೋ ವಾಕ್ಯಗಳು ಅಥವಾ 1 ವರ್ಷ ನಾನು ನಿಮಗೆ ಟೀಚ್ ಮಾಡಿರ್ಬೋದು, 1 ವರ್ಷದಲ್ಲಿ ಏನೇನೋ ಮಾತುಗಳು ಮಾತಾಡಿದ್ದೀನಲ್ಲ. 2 weeks ಬ್ಯಾಕ್ ನಾನು ಏನು ಮಾತಾಡಿದೆ ಅಂತ ಎಷ್ಟು ಜನರಿಗೆ ಗೊತ್ತು? 3 ತಿಂಗಳು ಮುಂಚೆ ಏನು ಮಾತಾಡಿದೆ ಎಷ್ಟು ಜನರಿಗೆ ಜ್ಞಾಪಕ ಇದೆ? ನಾವೇನು ಅನ್ಕೊಳ್ತೀವಿ ಅಂದರೆ ಇವತ್ತು ಹೇಳಿದ ವಾಕ್ಯ ಈ ವಾರಕ್ಕೆ ಮಾತ್ರ ಮುಖ್ಯ, ಇದಾದ್ಮೇಲೆ ನನಗದು ಏನು ವಾಕ್ಯ ಓಪನ್ ಮಾಡಿದ ತಕ್ಷಣ ನಿಮಗೆಲ್ಲ ಜ್ಞಾಪಕ ಬಂದ್ಬಿಡುತ್ತೆ. ನಾನೇ ಕೂತ್ಕೊಂಡು ಅನುದಿನವೂ ದೇವ್ರು ಹೇಳೋದನ್ನ ಬರೀತೀನಿ. ಯಾಕೆ ಬರೀತೀನಿ? ಇಂಪಾರ್ಟೆಂಟ್ ಆಗಿ ಹೇಳುವಾಗ, ಒಂದು ಹೊಸ ವಿಷಯವನ್ನು ಕಲಿಸುವಾಗ ಯಾಕೆ ಬರೀತೀನಿ? ನನಗೆ ಜ್ಞಾಪಕ ಇರಲ್ಲ, ನನಗೆ ಗೊತ್ತಾಗಲ್ಲ 1 ವರ್ಷಕ್ಕೆ ಮುಂಚೆ ಏನು ಬರೋದಂತ. ಯಾಕಂದರೆ ಇವತ್ತು ನೀವು ಬರೆಯುವುದು ನಿಮ್ಮ ಎಕ್ಸ್ಪೀರಿಯನ್ಸ್ ಅಂದರೆ ನಿಮ್ಮ ಜೀವನದಲ್ಲಿ ನಡೆಯುವಂಥ ಪ್ರತಿಯೊಂದು ವಿಷಯನೂ ಬೇರೆಯವ್ರ ಜೀವನದಲ್ಲಿ ಪ್ರವಾದನೆಯಾಗಿ ಹೋಗುತ್ತೆ. ಅಲ್ಲೆಲೂಯ. ಇವತ್ತು ನನ್ನ ಜೀವನದಲ್ಲಿ ನಾನು ಬರೆದಿಡುವುದು ನನ್ನ ಮಗನ ಜೀವನದಲ್ಲಿ, ನನ್ನ ಮಕ್ಕಳ ಜೀವನದಲ್ಲಿ, ನನ್ನ ಸಭೆಯಲ್ಲಿ ಇರುವಂಥ ಪ್ರತಿಯೊಬ್ಬರ ಜೀವನದಲ್ಲೂ ಪ್ರವಾದನೆಯಾಗಿ ಹೋಗಿ ಸೇರುತ್ತೆ. ಆಮೇನ್. ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಸೇವಕರು ಇನ್ನೊಂದು ಸೇವಕರ ಹತ್ರ ಹೋಗಿ ಹೇಳಿದ್ರಂತೆ, ಇನ್ನು 1 ವರ್ಷದಲ್ಲಿ ನಿಮ್ಮ ಸಭೆ ಮುಚ್ಚಿಬಿಡುತ್ತೆ ಅಂತ. ಒಂದು ಸೇವಕರು ಇನ್ನೊಂದು ಸೇವಕರ ಹತ್ರ ಹೋಗಿ ಏನು ಹೇಳಿದ್ರು, 1 ವರ್ಷದಲ್ಲಿ ನಿಮ್ಮ ಸಭೆ ಮುಚ್ಚಿಬಿಡುತ್ತೆ. ಆವಾಗ ಈ ಸೇವಕರು ಏನು ಅಂದ್ಕೊಂಡ್ರಂತೆ, ಏನು ಪಿಶಾಚಿ ಥರ ಬಂದು ಏನೋ ಇವನು ಬಂದು ಪ್ರವಾದನೆ ಹೇಳ್ತಾ ಇದ್ದಾನೆ, ಇದೆಲ್ಲ ನಡೆಯಲ್ಲ, ನನ್ನ ಸೇವೆಗೆ ವಿರೋಧವಾಗಿ ಇವ್ರಿಗೇನೋ ಆಸೆ ಇಲ್ಲ, ಅದರಿಂದ ಏನಾಗುತ್ತೆ ಈ ಸಭೆ ಮುಚ್ಚಿಬಿಡುತ್ತೆ ಅಂತ, 1 ವರ್ಷದಲ್ಲಿ ಹಿಂಗಾಗತ್ತೆ ಅಂತ ಹೇಳಿದ್ರಂತೆ. ಅವರು 2nd ಸಭೆ ಓಪನ್ ಮಾಡಿದ್ದಾರೆ. ಆ ಸಭೆಗೆ ಹತ್ರ ಹೋಗಿ ಏನು ಹೇಳ್ತಾ ಇದ್ದಾರೆ, 2ನೇ ಸಭೆದು ನಿಮ್ಮದು ಮುಚ್ಚಿಬಿಡುತ್ತೆ ಅಂತ. ಏನಕ್ಕೋಸ್ಕರ ಅಂತ ಅವ್ರು ಹೋಗಿ ಇನ್ನೂ ಅದು ಕ್ಲಾರಿಫೈ ಮಾಡ್ಕೊಂಡಿಲ್ಲ. ಏನು ಹೇಳ್ತಾರೆ, ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾರೆ, ದೇವ್ರೆ ಇದೆಲ್ಲ ಮುಚ್ಚಲ್ಲ, ನೀವು ಸರಿಯಾಗಿ ನಡೆಸ್ತೀರಾ ದೇವ್ರೆ, ನೀವು ನಮಗೆ ಸಹಾಯಕರು, ನೀವು ನನ್ನನ್ನು ಏನು ಮಾಡಿದರೆ ಸಭೆ ಸ್ಟಾರ್ಟ್ ಮಾಡಿದ್ದೀರಾ, ಇದು ನೀವು ನಡೆಸ್ತೀರಾ ಅಂತ. ಕರೆಕ್ಟಾಗಿ ಆ ಸೇವಕರು ಹೇಳಿದ ರೀತಿಯಲ್ಲಿ 1 ವರ್ಷದಲ್ಲಿ ಏನಾಯ್ತಂತೆ, ಆ ಸಭೆ ಮುಚ್ಚಿಬಿಡ್ತು. 1 ವರ್ಷ ಆದಮೇಲೆ ಇವ್ರು ಹೋಗಿ ಆ ಸೇವಕರ ಹತ್ರ ಕೇಳ್ತಾ ಇದ್ದಾರೆ, ಯಾಕೆ ಈ ರೀತಿ ಹೇಳಿದ್ರಿ ಅಂತ. ಆವಾಗ ಆ ಸೇವಕರು ಪ್ರವಾದನೆ ಹೇಳಿದ್ರಲ್ಲ, ಆ ಸೇವಕರು ಏನು ಹೇಳಿದ್ರಂದ್ರೆ, ನನ್ನ ಸಭೆ ಮುಚ್ಚಬೇಕಾದ್ರೆ ನಾನು ಏನೆಲ್ಲ ವಿಷಯಗಳು ಮಾಡ್ತಾ ಇದ್ನೋ ಅದೆಲ್ಲವೂ ನೀನು ಮಾಡ್ತಾ ಇದ್ದೆ, ಅದರಿಂದ ನಾನು ಹೇಳಿದೆ 1 ವರ್ಷದಲ್ಲಿ ಕರೆಕ್ಟಾಗಿ ಮುಗಿಯುತ್ತೆ ಅಂತ. ಏನು ಹೇಳಿದ್ರು, ನಾನು ಏನೆಲ್ಲ ತಪ್ಪು ಮಾಡಿದ್ನೋ, ನನ್ನ ಸಭೆ 1 ವರ್ಷ ಮುಚ್ಚೋಕೆ ಮುಂಚೆ ಏನೆಲ್ಲ ಮಾಡಿದ್ನೋ ಅದೆಲ್ಲ ನೀನು ಮಾಡ್ತಾ ಇದ್ರೆ, ಅದಿಟ್ಕೊಂಡು ನಾನು ಏನು ಹೇಳಿದೆ, ಇನ್ನು 1 ವರ್ಷದಲ್ಲಿ ನೀನು ಸಭೆ ಮುಚ್ಚಿಬಿಡುತ್ತೆ ಅಂತ. ನನ್ನ ಎಕ್ಸ್ಪೀರಿಯನ್ಸ್, ನನ್ನ ಜೀವನದಲ್ಲಿ ನಡೆಯುವಂಥ ಪ್ರತಿಯೊಂದು ವಿಷಯ, ನಿಮ್ಮ ಜೀವನದಲ್ಲಿ ನಡೆಯುವಂಥ ಪ್ರತಿಯೊಂದು ವಿಷಯ ಬೇರೆ ಯಾರೋ ಜೀವನಕ್ಕೆ ಏನಾಗ್ತಾ ಇದೆ, ಪ್ರವಾದನೆ. ಮೋಸೆ ಜೀವನದಲ್ಲಿ ನಡೆದಿದ್ದು ನನಗೆ ಪ್ರವಾದನೆ. ಆಮೇನ್. ಆಬ್ರಹಾಮನ ಜೀವನದಲ್ಲಿ ಅವರು ವಿಶ್ವಾಸ ಇಟ್ಟು ಅವರು ನಡೆದಿದ್ದು ನನಗೇನು, ಪ್ರವಾದನೆ. ಅವರು ನಡೆದ ರೀತಿಯಲ್ಲಿ ನಾನು ನಡೆದರೆ ನನ್ನ ಜೀವನದಲ್ಲಿ ಏನಾಗುತ್ತೆ, ಆ ಪ್ರವಾದನೆ ಸಂಪೂರ್ಣವಾಗತ್ತೆ. ಆಮೇನ್. ಅವರ ಮನಸ್ಥಿತಿಯ ಪ್ರಕಾರ ನಾನು ನಡೆದ್ರೆ ಏನಾಗುತ್ತೆ, ನಾನು ಅವರ ರೀತಿಯಲ್ಲಿ ದೇವರ ಹತ್ರ ಇದನ್ನು ಪಡೆದುಕೊಳ್ಬೋದು. ಆಮೇನ್. ಅದನ್ನ ಬಿಟ್ಟು ನಾವೇನು ಮಾಡ್ತಾ ಇದ್ದೀವಿ, ದೇವರ ವಾಕ್ಯವನ್ನು ನಾವು ಹೇಳುವಾಗ ಅದನ್ನು ವ್ಯರ್ಥವಾಗಿ ಏನು ಮಾಡ್ತಾ ಇದ್ದೀವಿ, ವೇಸ್ಟ್. ಏನೋ ಒಂದು ಹೇಳ್ದ, ನಾನು ಕೇಳಿಸ್ಕೊಂಡೆ ಹೋಗಿದ್ದು, ಏನು ಮಾಡಬೇಕು, ವಾರ ವಾರ ಹೋಗ್ಬೇಕು ಸಭೆಗೆ, ಓದೆ ಕೂತ್ಕೊಂಡೆ ಬಂದೆ. ನೀವು ಪ್ರತಿಯೊಬ್ಬರು ಸಭೆಯಲ್ಲಿ ಬಂದು ಕುಳಿತುಕೊಂಡು ಎಲ್ಲರೂ ಬೇರೆಯವ್ರಿಗೇನೋ ಕಲಿಸ್ತಾ ಇದ್ದೀರಾ. ಅದನ್ನೇ ಏನು ಹೇಳ್ತಾ ಇದ್ದಾರೆ, ಇವಾಗ ಓದಿ 11-12ನೇ ವಾಕ್ಯ. ಅವರು ಕೆಲವರನ್ನು ಅಪೊಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸೌವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಿಗಳನ್ನಾಗಿಯೂ ಅನುಗ್ರಹಿಸಿದರು. ಆಮೇನ್. ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತರ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವುದಕ್ಕೆ
ತರುವ ಕೆಲಸಕ್ಕೋಸ್ಕರವು ತರುವ ಕೆಲಸಕ್ಕೋಸ್ಕರ ದೇವ ಜನರು ಯಾರೋ ನಾವು. ಆಮೇನ್. ದೇವ ಜನರನ್ನು ಯೋಗ್ಯ ಸ್ಥಿತಿ ಅಂದ್ರೆ ಯೇಸು ಕ್ರಿಸ್ತು ಏನಕ್ಕೋಸ್ಕರ ನಮ್ಮನ್ನು ಕರೆದರೋ ಅಂತ ಸ್ಥಿತಿಗೆ ತರುವುದಕ್ಕೋಸ್ಕರವು ಹಾ ಅವರ ಕೆಲಸಕ್ಕೋಸ್ಕರವು ಸಭೆಯ ಸೇವೆಗೋಸ್ಕರವು ಕ್ರಿಸ್ತರ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವು ಅಭಿವೃದ್ಧಿ ಏನೇನು ವಿಷಯ ಹೇಳಿದ್ರು ಇವಾಗ ಮೊದಲು ಏನ್ ಹೇಳಿದ್ರು? ಕ್ರಿಸ್ತನ ಕಂಟಿನ್ಯೂ ಮಾಡಿ ತಿರುಗಿ ಓದಿ ಆ ವಾಕ್ಯವನ್ನು. ಕ್ರಿಸ್ತನ ಪರಿಪೂರ್ಣತೆ ಚೆನ್ನಾಗಿ ನೋಟ್ ಮಾಡಿಕೊಳ್ಳಿ. ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ಯೇಸು ಕ್ರಿಸ್ತರ ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರ ಸಭೆ ಸೇವೆಗೋಸ್ಕರವು ಕ್ರಿಸ್ತರ ದೇಹವು ಅಭಿವೃದ್ಧಿ ಆಗುವುದಕ್ಕೋಸ್ಕರವು ಅವರು ಇವರನ್ನು ಅನುಗ್ರಹಿಸಿದರು. ಯಾರನ್ನ? ನಮ್ಮನ್ನ ಅನುಗ್ರಹಿಸಿದ್ದಾರೆ. ಆಮೇನ್. ಮೇಲೆ ನಿಂತ್ಕೊಂಡು ಹೇಳೋದು ದೊಡ್ಡ ವಿಷಯ ಅಲ್ಲ. ಕೆಳಗಡೆ ಕೂತ್ಕೊಂಡು ನಾನು ಬೇರೆಯವ್ರು ಕಲಿಸ್ತೀನಲ್ಲ, ನಾನು ತೋರಿಸೋದಕ್ಕಿಂತ ಜಾಸ್ತಿ ನೀವು ಬೇರೆಯವ್ರಿಗೆ ಏನ್ ತೋರಿಸ್ತಾ ಇದ್ರೆ ಈ ಸಭೆನ ಇಂಪಾರ್ಟೆನ್ಸ್ ತೋರಿಸ್ತಾ ಇದ್ದೀರಾ. ನಾನು ಬಂದು 9 ಗಂಟೆ ಕೂತ್ಕೊಂಬೋದು, 7 ಗಂಟೆ ಕೂತ್ಕೊಂಬೋದು. ನೀವ್ ಯಾವಾಗ ಬರ್ತಾ ಇದ್ದೀರಾ ಅದು ಬೇರೆಯವ್ರು ಕಲ್ಸತ್ತೆ. ನಾವು ಒಬ್ರು ರೋಲ್ ಮಾಡಲ್ ಆಗಿದ್ದು ನೆಕ್ಸ್ಟ್ ಟೈಮ್ ಬರುವಾಗ ಒಂದು 4 ಜನ ಕೂತ್ಕೊಂಡಿದ್ದಾರೆ, ಏನು ಹೇಳ್ತೀವಿ, ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ, ನೆಕ್ಸ್ಟ್ ಟೈಮ್ ಇನ್ನೂ ಸ್ವಲ್ಪ ಬೇಗ. ಇದು ನಮ್ಮ ಸಭೆಯಲ್ಲಿ ಮಾತ್ರ ಅಲ್ಲ, ಎಷ್ಟೋ ಸಭೆಗಳಿರುವಂಥ ಪ್ರಾಬ್ಲಮ್ ಇದೆ. ಲೇಟಾಗಿ ಹೋಗ್ತಾರೆ ಎಲ್ಲ ಕಡೆನೂ. ಬೇರೆ ನಮ್ಮ ಸಭೆಯಲ್ಲಿ ಇರುವಂಥ ಪ್ರಾಬ್ಲಮ್ ಅಲ್ಲ. ಯಾಕಿದೆ ಈ ಪ್ರಾಬ್ಲಮ್ಮು? ನಮಗೆ ದೇವರ ವಾಕ್ಯವು, ದೇವರ ಪ್ರಸನ್ನತೆಯ ಇಂಪಾರ್ಟೆನ್ಸ್ ಅರ್ಥ ಆಗ್ತಾ ಇಲ್ಲ. ಒಂದು ವೇಳೆ ಮೋಸೆ ಹೇಳಿದ್ರೆ, ನಾನು ಈ ದೇವರ ವಾಕ್ಯ ಬರುವಾಗ ನಾನು ಇದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಎಲ್ಲೋ ಕೂತ್ಕೊಂಡು ಕೇಳಿದ್ರು ಮೋಸೆ, ದೇವರ ಪ್ರಸನ್ನತೆ ಒಳಗಡೆ ಹೋಗಿ ಮೋಸೆ ಕೇಳ್ತಾ ಇದ್ದಾರೆ. ಏನು? ದೇವರ ವಾಕ್ಯವನ್ನು. ಆಮೇನ್, ಹಲ್ಲೆಲೂಯ. ದೇವರ ಪ್ರಸನ್ನತೆ ಒಳಗಡೆ ಹೋಗಿ ಕೇಳುವಂತ ಮೋಸೆನೇ ಏನ್ ಹೇಳ್ತಾ ಇದ್ದಾರೆ? ನಾನು ಕೂತ್ಕೊಂಡ್ ಬರಿಬೇಕು ಎಲ್ಲವನ್ನು, ಏನೆಲ್ಲ ಹೇಳಿದ್ರು ಎಲ್ಲವನ್ನು ಬರಿತೀನಿ ಅಂತಾರೆ. ಮೋಸೆನೇ ಎಲ್ಲವನ್ನು ಬರೆದಿಡುವಾಗ ಎಲ್ಲೋ ಕಲಿತಾರೆ. ಪ್ರಸನ್ನತೆಯಲ್ಲಿ ಕಲಿಯುವಂತ ಅವರೇ ಬರೆದಿಡುವಾಗ ನಾವೆಲ್ಲ ಯಾರು? ಅವರೇ ಜ್ಞಾಪಕ ಇಟ್ಕೊಬೇಕು ಅಂತ ಏನ್ ಮಾಡ್ತಾ ಇದ್ರೆ ಬರ್ದಿಡ್ತಾ ಇದ್ದ ದೇವರ ವಾಕ್ಯವನ್ನ. ನಾವ್ಯಾರು? ಒಂದು ನಿಮಗೆ ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಬೇಕು ಅನ್ನೋಂಥ ಆಸೆ ಇಲ್ಲ, ಅಥವಾ ನಾನು ಹೇಳುವುದು ನಿಮ್ಗೆ ಮುಖ್ಯ ಇಲ್ಲ ಅಂತ ಮೈಂಡಲ್ಲಿ ಡಿಸೈಡ್ ಮಾಡಿಬಿಟ್ಟಿದ್ದೀರ. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ? ನಾವು ದೇವರ ವಾಕ್ಯವನ್ನು ಬರೆಯದೇ ಹೋದ್ರೆ ನಮ್ಮನ್ನು ದೇವರು ಉಪಯೋಗಿಸಲ್ಲ. ಆರೋನನು ದೊಡ್ಡ ಅಣ್ಣನಾಗಿದ್ದ, ಮೋಸೆ ಯಾರು? ತಮ್ಮ. ಆರೋನನನ್ನು ಬಿಟ್ಟು ಮೋಸೆನ ಉಪಯೋಗಿಸೋದಕ್ಕೆ ಕಾರಣ ಏನು? ಮೋಸೆ ಬರಿತಾ ಇದ್ರು. ಎಕ್ಸಡಸ್ ಚೆನ್ನಾಗಿ ಓದಿ, ನಿಮ್ಗೆ ಅರ್ಥ ಆಗುತ್ತೆ. ಮೋಸೆ ಬರೆಯುವಂತ ಒಂದೇ ಎಲ್ಲಿ ಕಲಿತರು ಬರೆಯೋದನ್ನ? ಈಜಿಪ್ಟಲ್ಲಿ ಆ ಅರಸನ ಮನೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ? ಬರೆಯುವುದನ್ನ ಕಲ್ತಿದ್ದ. ಆ ಕಾರಣದಿಂದ ಮೋಸೆಯನ್ನು ದೇವರು ಉಪಯೋಗಿಸ್ತಾರೆ. ನೀವಿವತ್ತು ಕೂತ್ಕೊಂಡು ಬರೆಯದೆ ಹೋದ್ರೆ ನಿಮ್ಮ ಬದಲಾಗಿ ನಿಮ್ಮ ಜಾಗದಲ್ಲಿ ಬೇರೆ ಯಾರನ್ನಾದ್ರೂ ಉಪಯೋಗಿಸ್ತಾರೆ. ನಾನಿವತ್ತು ಬರೆಯದೆ ಹೋದ್ರೆ ನನ್ನ ಬದಲಾಗಿ ಬೇರೆ ಯಾರನ್ನ ಯಾಕಂದ್ರೆ ನಾನು ಇವತ್ತು ನಡೆದಿದ್ದನ್ನ ನಾನು ಬರೆಯದೆ ಹೋದ್ರೆ ನಾನು ಮರ್ತೋಗ್ತೀನಿ. ಮರ್ತೋದ್ರೆ ಬೇರೆಯವ್ರ ಪ್ರವಾದನೆಯಾಗಿ ಹೋಗಲ್ಲ. ಅದು ನಾವು ಪ್ರವಾದಿಗಳಾಗಿ ಮಾರ್ಪಡಬೇಕಂದ್ರೆ ನಾವು ನಾವು ಬೇರೆಯವ್ರಿಗೆ ರೋಲ್ ಮಾಡಲ್ ಅಂತಾರಲ್ಲ, ಇವ್ರ ತರ ನಾನು ಇರ್ಬೇಕು ಅಂತ ಆಸೆ ಪಡಬೇಕಂದ್ರೆ ನಾವು ದೊಡ್ಡ ವಿಷಯಗಳು ಮಾಡೋದಲ್ಲ, ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಪ್ರಾರಂಭಿಸ್ಬೇಕು. ದೇವರೇ ನನ್ನ ಆ ಜಾಗದಲ್ಲಿ ಉಪಯೋಗಿಸಲ್ಲ, ಇವಾಗ ಇರೋದಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ? ಎಲ್ಲೋ ಉಪಯೋಗಿಸಿದ. ಎಷ್ಟೋ ಜನ ಏನೇನು ಪ್ರಾರ್ಥಿಸ್ತಾರೆ, ದೇವರೇ ನನ್ನ ಅಲ್ಲಿ ಉಪಯೋಗಿಸಿ, ಇದೆಲ್ಲ ಉಪಯೋಗಿಸಿ. ಎಷ್ಟೋ ಜನ ಉಪಯೋಗಿಸಿ ಅನ್ನುವಂಥ ಪದವನ್ನು ಯೂಸ್ ಮಾಡಲ್ಲ. ಆದರೆ ಎಲ್ಲೆಲ್ಲೋ ಮಾಡುವಂಥ ಆ ಅಭಿಷೇಕವನ್ನು ದೇವರು ಎಲ್ಲಿ ಕೊಟ್ಟಿರ್ತಾರೆ? ಚಿಕ್ಕ ಚಿಕ್ಕ ವಿಷಯದಲ್ಲಿ ಕೊಟ್ಟಿರ್ತಾರೆ. ಹಲ್ಲೆಲೂಯಾ. ಇವಾಗ ಇಷ್ಟೊತ್ತು ನಾನು ಹೇಳಿದ ವಾಕ್ಯಗಳು ಯಾವುದು ಕುರಿತಾಗಿ? ನಿಮ್ಮ ಕುರಿತಾಗಿ. ಇದನ್ನೇ ನಾವು ಸ್ವಲ್ಪ ಚೇಂಜ್ ಮಾಡಿ ಓದೋಣ. ಇದನ್ನ ಓದೋದಕ್ಕೆ ಮೊದಲಾಗಿ 3 ಟಾಪಿಕ್ ಇವತ್ತು ಕವರ್ ಮಾಡಬೇಕಾಗಿದ್ದು. ಮೊದಲು, ನೀವು ಯಾವ ರೀತಿ ಬೇರೆಯವರನ್ನ ಇನ್ಫ್ಲೂಯೆನ್ಸ್ ಮಾಡ್ತೀರಾ, ಹಂಗಂದ್ರೆ ನಿಮ್ಮ ಗುಣಾದಿಶಯಗಳು ಬೇರೆಯವ್ರನ್ನ ಯಾವ ರೀತಿ ನಡೆಸತ್ತೆ ಅಂತ. ಇಷ್ಟೊತ್ತು ಅದನ್ನ ಓದಿದ್ರಿ. ಎರಡನೇದು, ನಿಮ್ಮ ಕುರುಬರು ಯಾವ ರೀತಿ ಇರಬೇಕು ಅಂತ. ಮೂರನೇದು, ನಮ್ಮನ್ನು ನಾವು ಯಾವ ರೀತಿ ದೇವರು ಬರುವಿಕೆ ಮೊದಲಾಗಿ ತಯಾರು ಮಾಡ್ಕೊಬೇಕು. 3 ವಿಷಯಗಳನ್ನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೋಡೋಣ. ಮೊದಲನೇ ಟಾಪಿಕ್ ಯಾವುದು? ನೀವು ಬೇರೆಯವ್ರಿಗೆ ಏನಾಗ್ತಾ ಇದ್ದೀರಾ? ಗುರುಗಳಾಗಿರ್ತೀರ. ನಿಮ್ಮ ಜೊತೆಯಲ್ಲಿ ಇರುವಂಥವ್ರು, ನಿಮ್ಮ ಮನೆಯಲ್ಲಿ ಹೋಗುವಾಗ್ಲೂ ಎಲ್ಲವನ್ನ ಏನ್ ಮಾಡ್ತೀರಿ? ಒಂದು ತಪ್ಪು ಏನು ಗೊತ್ತಾ? ಮನೇಲಿರೋ ಇದನ್ನ ನಾವು ಕಂಟಿನ್ಯೂ ಮಾಡುವಾಗ ನೋಡೋಣ. ನೆಕ್ಸ್ಟ್ ಮೊದಲು ಯಾವ್ದು ನೋಡಿ ಅಂದ್ರೆ, ಒಂದು ಪ್ರಶ್ನೆ ಕೇಳ್ಬಿಟ್ಟು ಮುಂದೆ ಹೊರದು ಹೋಗ್ತೀನಿ. ಎಷ್ಟು ಜನರಿಗೆ ಕಾನ್ಫಿಡೆಂಟ್ ಆಗಿ ಹೇಳ್ಬೋದು, ಇವತ್ತು ನಾನು ತೀರ್ಕೊಂಡ್ರೆ ದೇವರ ಪಾದಕ್ಕೆ ಹೋಗಿ ಸೇರ್ತೀನಿ ಅಂತ? ಕೈ ಎತ್ತಿ ತೋರಿಸಿ, ಯಾಕಂದ್ರೆ ನನ್ಗೆ ಗೊತ್ತಾಗಬೇಕು. ಎಷ್ಟು ಜನರಿಗೆ
ನಿಜವಾಗ್ಲೂ 100% ಗ್ಯಾರಂಟಿ ಇದೆ, ಇವತ್ತು ನಾನು ಸತ್ತು ಹೋದ್ರೆ ದೇವರ ಪಾದಕ್ಕೆ ಹೋಗ್ತೀನಿ ಅಂತ. ಒಬ್ರಿಗೂ ಗ್ಯಾರಂಟಿ ಇಲ್ವಾ? ಯಾಕಿಲ್ಲ? ಸರಿ ಆಯ್ತು, ಒಬ್ರಿಗೂ ಸಹ 100% ಗ್ಯಾರಂಟಿ ಇಲ್ವಾ ನಾನು ಇವತ್ತು ಸತ್ತು ಹೋದ್ರೆ ದೇವರ ಪಾದಕ್ಕೆ 100% ಹೋಗ್ತೀನಿ ಅಂತ? ಯಾಕೆ ಭಯ? ನಿಮ್ಮ ಹತ್ರ ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ, ಯಾಕೆ? ನನಗೆ 100% ಗ್ಯಾರಂಟಿ ಇದೆ ಇವತ್ತು ನಾನು ಸತ್ತೋದ್ರೆ ದೇವರ ಪಾದಕ್ಕೆ ಹೋಗ್ತೀನಿ ಅಂತ. ಇವ್ರು ಹೇಳ್ತಾ ಇದ್ದಾರೆ ಯಾವುದೋ ಒಂದು ಪಾಪ ತಪ್ಪು ಏನಾದರೂ ಮಾಡ್ತೀವಿ ಅದರಿಂದ ನಾವು ದೇವರ ಪಾದಕ್ಕೆ ಹೋಗಲ್ಲ ಅಂತ. ಓಕೆ, ಬೇರೆ ನಾವಿನ್ನೂ ಸಂಪೂರ್ಣವಾಗಿಲ್ಲ ದೇವರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಬೇರೆ ನಮ್ಮ ಒಳಗಡೆನೆ ಎಷ್ಟೆಷ್ಟು ಸಂಕಟಗಳು ಏನೇನೋ ಇದೆ ಅಂತ ಇದ್ದಾರೆ. ಓಕೆ, ಬೇರೆ ನಿಮ್ಗೆ ಯಾಕೆ ಗ್ಯಾರಂಟಿ ಇಲ್ಲ? ಯಾಕೆ ದೇವ್ರ ಸಮ್ಮುಖ ಹೋಗಲ್ಲ ಅಂತ ಹೇಳ್ತೀರಾ? ಯಾಕಿಲ್ಲ ಗ್ಯಾರಂಟಿ? ಕೇಳ್ತಾ ಇದ್ದೀನಿ, ಯಾಕೆ ನಿಮ್ಗೆ ಅಷ್ಟು ಸಿಂಪಲ್ ಆದ ಕ್ವೆಶನ್. ಇವತ್ತು ನಾನು ಸತ್ತು ಹೋದ್ರೆ ದೇವರ ಪಾದಕ್ಕೆ ಹೋಗ್ತೀನಾ ಇಲ್ವಾ? ಯಾಕೆ ಗ್ಯಾರಂಟಿ ಇಲ್ಲ ನಮ್ಮಲ್ಲಿ? ನಿಮ್ಮಲ್ಲಿ ಆ ಗ್ಯಾರಂಟಿ ಇಲ್ಲ ಅಂದರೆ ನನ್ನ ಕೆಲಸದಲ್ಲಿ ನಾನೆಲ್ಲೋ ತಪ್ಪಾಗಿ ಹೋಗಿದ್ದೀನಿ ಅಂತ ಅರ್ಥ. ಅದಕ್ಕೆ ಕೇಳ್ತಾ ಇದ್ದೀನಿ, ನಾನು ನನ್ನ ಕೆಲಸ ಮಾಡಿ, ಯಾಕಂದರೆ ನನಗೆ 100% ಗ್ಯಾರಂಟಿ ಇದೆ ಈ ಕ್ಷಣ ನಾನು ಸತ್ತೋದ್ರೂ ದೇವರ ಪಾದಕ್ಕೆ ಹೋಗ್ತೀನಿ ಅಂತ. ಯಾಕೆ ನಿಮ್ಮೆಲ್ಲ ಗ್ಯಾರಂಟಿ ಇಲ್ಲ? ಹಂಗಂದ್ರೆ ನನ್ನ ಕೆಲಸ ನಾನೆಲ್ಲೋ ತಪ್ಪಾಗಿ ಮಾಡಿದ್ದೀನಿ. 10 ಕಟ್ಟಳೆಗಳು ಕುರಿತಾಗಿ ಹೇಳ್ತಾ ಇದ್ದಾರೆ, ನಾವು ಅದನ್ನು ಸಂಪೂರ್ಣವಾಗಿ ಕೀಳ್ಪಡೀತಾ ಇಲ್ಲ ಅಂತ. ವ್ಯೂ, ನಾನು ಎಷ್ಟು ಸತಿ ಈ ಟಾಪಿಕ್ ತೊಗೊಂಡಿರ್ಬೋದು. ದೇವ್ರಿಗೋಸ್ಕರ ಏನು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ದೇವ್ರು ನಮ್ಮ ಏನಕ್ಕೋಸ್ಕರ ಕರೆದಿದ್ದಾರೆ ಸಂಪೂರ್ಣಗೊಳಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ವಿಷಯಗಳನ್ನು ಹೇಳ್ತೀರಾ, ನಾನು ಇದೆಲ್ಲ ಮಾಡಿಲ್ಲ ಅಂದ್ರೂ ಸಹ ನಾನು ದೇವರ ಪಾದಕ್ಕೆ ಹೋಗ್ಬೋದು. ದೇವ್ರು ಇದ್ದಿಟ್ಕೊಂಡು ನನ್ನನ್ನು ದೇವರು ಅವರ ಪಾದಕ್ಕೆ ಎಳೆದುಕೊಂಡಿದ್ದು, ಅಥವಾ ಅವರನ್ನು ನಾನು ಏನು ಹೇಳ್ತಾ ಇದ್ದೀರಾ, ಅವರು ನನ್ನನ್ನು ಕರೆದಿದ್ದು ನಾನು ಮಾಡುವಂಥ ಕೆಲಸಕ್ಕೋಸ್ಕರ ಅಲ್ಲ. ಅರ್ಥ ಮಾಡ್ಕೊಳ್ಳಿ, ದೇವರ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಮೈ ಆಕ್ಷನ್ಸ್ ದಟ್ ಐ ವಿಲ್ ಗೋ ಟು ದ ಕಿಂಗ್ಡಮ್ ಆಫ್ ಗಾಡ್. ನನ್ನ ಕಾರ್ಯಗಳಿಂದ, ಕ್ರಿಯೆಗಳಿಂದ ನಾನು ಪರಲೋಕ ರಾಜ್ಯನೋಗಿ ಸೇರಲ್ಲ. ನಾನು ಎಷ್ಟೇ ಒಳ್ಳೇದು ಮಾಡಿದ್ರು ನನ್ನಲ್ಲಿ ಕೆಟ್ಟತನ ಇರುತ್ತೆ. ನಾನು ಎಷ್ಟೇ ನನ್ನ ಪಾಪನ ಬಿಟ್ಟು ದೂರ ಹೋದಿದ್ರು ಎವ್ರಿ ಮಿನಿಟ್ ಐ ಕ್ಯಾನ್ ಸಿನ್. 90 ಡೇಸ್ ನಾನು ಹೋಗಿ ನಾನು ಅರಣ್ಯದಲ್ಲಿ ಹೋಗಿ ಬಾಳಿದ್ರು ಐ ವಿಲ್ ಸ್ಟಿಲ್ ಸಿನ್. ಜೆನಿಸಸ್ಗೆ ಏನು ಹೇಳ್ತೀರಾ? ಆದಿಕಾಂಡಲ್ಲಿ ಏನು ಹೇಳ್ತಾರೆ? ದ ಮೈಂಡ್ ಆಫ್ ಅ ಹ್ಯೂಮನ್ ಬೀಯಿಂಗ್ ಸಿನ್ಸ್ ಕಾನ್ಸ್ಟೆಂಟ್ಲಿ ಅಂದರೆ ನಿರಂತರವೂ ನಾವು ಪಾಪ ಮಾಡ್ತಾ ಇರ್ತೀವಂತೆ. ನಮ್ಮ ಮೈಂಡಲ್ಲಿ ನಿರಂತರವೂ ಏನಿದೆ? ಪಾಪ. ನನ್ನ ಕ್ರಿಯೆಗಳಿಂದ ನಾನು ಪರಲೋಕ ರಾಜ್ಯವನ್ನು ಹೋಗಿ ಸೇರೋದಕ್ಕಾಗಲ್ಲ. 10 ಕಟ್ಟಳೆಗಳನ್ನು ಮೀರಿ ನಾನು ಹೋಗ್ಬೇಕು ಅನ್ನೋದಕ್ಕೋಸ್ಕರ ದೇವ್ರು ನನ್ನ ಕರೆದಿದ್ದಾರೆ. ವಾಕ್ಯವನ್ನು ನೀವು ಸರಿಯಾಗಿ ಧ್ಯಾನ ಮಾಡ್ತಾ ಇಲ್ಲ ಮನೆಯಲ್ಲಿ. ಅದಕ್ಕೆ ನಾನು ಹೇಳೋದು, ಹೇಳುವಂಥ ವಾಕ್ಯಗಳನ್ನ ಬರೆದಿಟ್ಕೊಳ್ಳಿ ಅಂತ. ಈ ಟಾಪಿಕ್ನ ನಾನು ಲಾಸ್ಟ್ ಮಂತ್ ತಗೊಂಡೆ. ಯಾಕೆ ನಾವು ದೇವರಾಜನು 100% ಹೋಗಿ ಸೇರ್ತೀವಿ ಅಂತ. ಎಫೆಸನ್ಸ್ 2ನೇ ಅಧ್ಯಾಯ, ನನ್ನ ಕ್ರಿಯೆಗಳಿಂದ ನಾನು ಪರಲೋಕ ರಾಜನು ಹೋಗಿ ಸೇರಲ್ಲ, ಈ ದೇವರ ಕೃಪೆಯಿಂದ. ಆಮೇನ್. ಯಾರಿಗೂ ಸಹ ನಾನು ಹೇಳಿದ ಅರ್ಥ ಆಗಿಲ್ಲ. 100% ಗ್ಯಾರಂಟಿ. ಒಬ್ಬರೂ ಸಹ ಏನು ಮಾಡಿಲ್ಲ, ಕೈ ತೆಗ್ದಿಲ್ಲ ಅಂದರೆ ನನ್ನ ಕೆಲಸ ನಾನು ಸರಿಯಾಗಿ ಮಾಡಿಲ್ಲ ಅಂತ ಅರ್ಥ. ವಾಕ್ಯ ನಿಮಗೋಗಿ ಸೇರಿಲ್ಲ. ತಿರುಗಿ ರಿಪೀಟ್ ಮಾಡಬೇಕು. ಆಮೇಲೆ ಎಫೆಸನ್ಸ್ 2ನೇ ಅಧ್ಯಾಯ, ಎಫೆಸನ್ಸ್ 1ನೇ ಅಧ್ಯಾಯ, ಹೀಬ್ರೂಸ್ ಅಲ್ಲಿ ಅಷ್ಟು ಕಡೆಗಳಲ್ಲಿ ಬರೆದಿದ್ದಾರೆ. ಏನಂತ? ನನ್ನ ಕೆಲಸಗಳಿಂದ, ನನ್ನ ಕ್ರಿಯೆಗಳಿಂದ ದೇವರು ನನ್ನನ್ನು ರಕ್ಷಣೆ ಒಳಗಡೆ ಕರೆದಿಲ್ಲ. ನಾವು ಗ್ಯಾರಂಟಿ ಇದೆ, ನಮ್ಮಲ್ಲಿ ಏನು ಗ್ಯಾರಂಟಿ ಇದೆ? ಜೇಮ್ಸ್ 1 ಮತ್ತು 2ನೇ ಅಧ್ಯಾಯದಲ್ಲಿ ನಮ್ಗೆ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ದೇವ್ರು ಏನಂತ? ನಿನ್ನ ಕ್ರಿಯೆಗಳಿಂದ ಅಲ್ಲ, ನಾನು ರಕ್ಷಿಸಲ್ಪಡುವುದಕ್ಕೋಸ್ಕರ ನನ್ನ ಕ್ರಿಯೆಗಳು ಮಾಡ್ತಾ ಇಲ್ಲ, ರಕ್ಷಣೆಯಿಂದ ನಾನು ಕ್ರಿಯೆನೇ ಮಾಡ್ತಾ ಇದ್ದೀನಿ. ಆಮೇನ್. ರಕ್ಷಣೆ ಅನ್ನೋ ಒಂದು ದೊಡ್ಡ ವಿಷಯ ಅಲ್ಲ. ಇವತ್ತು ನಾನು ಸತ್ತೋದ್ರೆ ನಾನು 100% ದೇವ್ರ ಹತ್ರ ಹೋಗಿ ಸೇರ್ತೀನಿ. ಯಾಕೆ? ದೇವರ ರಕ್ತದಿಂದ ಪ್ರತಿಯೊಂದು ಸಾರಿ ನನ್ನನ್ನು ಪರಿಶುದ್ಧಗೊಳಿಸ್ತಾ ಇದ್ದಾರೆ. ನಿಮ್ಮಿದನ್ನು ಮೀರಿ ನಿಮ್ಮಲ್ಲಿ ಆ ಭಯ ಇದೆ, ನಿಮ್ಮಲ್ಲಿ ಆ ಒಂದು ಇದೆ, ಏನಂದ್ರೆ ನನ್ನಲ್ಲಿ ಒಂದು ಡೌಟ್ ಇದೆ, ನನ್ನಲ್ಲಿ ಒಂದು ಗ್ಯಾರಂಟಿ ಇದೆ ಅಂದರೆ, ನಾನು ನಿಮ್ಮ ಹತ್ರ ಗ್ಯಾರಂಟಿ ಇದೆಯಾ 100% ಅಂತ ಕೇಳುವಾಗ ನಿಮ್ಮ ಕ್ರಿಯೆಗಳ ಮೇಲೆ ಇದೆಯಾ ಅಂತಲ್ಲ, ಯೇಸು ಕ್ರಿಸ್ತು ಮಾಡಿ ಮುಗಿಸಿರುವ ಕೆಲಸದ ಮೇಲೆ ನಿಮ್ಗೆ ನಂಬಿಕೆ ಇದೆಯಾ? ದೇವ್ರು ಏನು, ಯೇಸು ಕ್ರಿಸ್ತು ಏನು ಹೇಳ್ತಾ ಇದ್ದಾರೆ? ಇಟ್ ಈಸ್ ಫಿನಿಶ್ಡ್. ಅವ್ರು ಲಾಸ್ಟ್ ಹೇಳಿದ ವಾಕ್ಯ ಏನು? ಎಲ್ಲೋ ಮುಗಿದು. ಏನು ಮುಗೀತು? ನಾನು ಮಾಡಬೇಕಾಗಿರೋಂಥ ಎಲ್ಲ ಕೆಲಸವನ್ನು ಅವ್ರು ಮುಗಿಸ್ಬಿಟ್ರು ಶಿಲುಬೆಯ ಮೇಲೆ. ಆಮೇನ್. ಆ ಶಿಲುಬೆಯ ಮೇಲೆ ಮುಗಿಸಿರುವಂಥ ಕೆಲಸದ ಮೇಲೆ ನಾನು ನಂಬಿಕೆ ಇಟ್ಟು ನಡೀತಾ ಇದ್ದೀನಿ, ಅಷ್ಟೇ ಅವ್ರು ನೋಡೋದು. ಆ ವಿಶ್ವಾಸವನ್ನು ಮಾತ್ರ ನೋಡ್ತಾರೆ, ಪರಲೋಕಕ್ಕೆ ಹೋಗಿ ಬೇರೆ ಏನೂ ನೋಡ್ತಾ ಇಲ್ಲ ಅವರು. ನನ್ನ ಕ್ರಿಯೆಗಳು ಯಾಕೆ ಮುಖ್ಯ? ನನ್ನ ವಿಶ್ವಾಸ ಇಟ್ಟರೆ ನನ್ನ ಮೂಲಕ ಕ್ರಿಯೆಗಳು ಆಟೋಮೆಟಿಕ್ ಆಗಿ ಬರುತ್ತೆ. ನೀವು ಪರಿಶುದ್ಧವಾಗಿ ಇರೋದ್ರಿಂದ ದೇವ್ರು ನಿಮ್ಮನ್ನು ಕರೆದಿಲ್ಲ, ನೀವು ಪರಿಶುದ್ಧವಾಗಿ ಇರೋದ್ರಿಂದ ನೀವು ರಕ್ಷಣೆ ಹೊಂದ್ಕೊಳ್ಳಲ್ಲ. ಅರ್ಥ ಮಾಡ್ಕೊಳ್ಳಿ. ನಾವು ರಕ್ಷಣೆ ಹೊಂದಿಕೊಂಡಿದ್ದು ಯಾವುದರಿಂದ? ಯೇಸು ಕ್ರಿಸ್ತುವಿನಿಂದ. ಅವರು ನನ್ನ ಮೇಲೆ ಕರುಣೆ ತೋರಿದ್ರಿಂದ. ನಾನು ಪಾಪಿಯಾಗಿರುವಾಗ
ನಾನು ಸತ್ತೋಗಿರುವಾಗ ನನ್ನ ಮೇಲೆ ಕರುಣೆ ತೋರಿದಿಂದ ರಕ್ಷಣೆ ಹೊಂದ್ಕೊಂಡಿದ್ದೀನಿ. ಆಮೇನ್. ನಿಜವಾಗ್ಲೂ ನಾನು ರಕ್ಷಣೆ ಹೊಂದ್ಕೊಂಡಿದ್ರೆ ನನ್ನಲ್ಲಿ ಪಾಪವನ್ನು ಬಿಟ್ಟು ದೂರ ಬರುವಂತ ಆಸೆ ಆಟೋಮೆಟಿಕ್ ಆಗಿ ಬರುತ್ತೆ. ಪಾಪನ್ ಕಂಡ್ರೆ ಹಾಗೆ ಆಟೋಮೆಟಿಕ್, ಯಾಕಂದ್ರೆ ಇವಾಗ ನಾನು ಜೀವಂತವಾಗಿದ್ದೀನಿ. ಆಮೇನ್. ನಿಮ್ಮಲ್ಲಿ ಆಸೆ ಇದೆ ಅಂದ್ರೇನೆ ಸಾಕು, ದೇವ್ರು ನಿಮ್ಮಲ್ಲಿ ಆಸೆಯನ್ನು ನೋಡ್ತಾರೆ. ಆಸೆಯಲ್ಲಿ ನೀವು ನಿಜವಾಗ್ಲೂ ಅದನ್ನ ನಡೀತೀರ ನೋಡ್ತಾರೆ. ಬೇರೇನು ನೋಡ್ತಾ ಇಲ್ಲ ದೇವ್ರು. ನಮ್ಗೆ ಯಾಕೆ ಗ್ಯಾರಂಟಿ ಇಲ್ಲ? ಯಾಕಂದ್ರೆ ವಾಕ್ಯವನ್ನು ಸರಿಯಾಗಿ ಧ್ಯಾನ ಮಾಡಲ್ಲ. ಹೇಳಿದ್ದು ಅಷ್ಟೇ, ಸಂಡೆ ಮುಗೀತು ಅಂದ್ರೆ ನಿಮ್ಮ ಧ್ಯಾನ ಮೈಂಡಲ್ಲಿ ಹೋಗಲ್ಲ. 100% ಗ್ಯಾರಂಟಿ ಇರಬೇಕು. ಈ ಸಮಯ, ಈ ಕ್ಷಣ ನಾನು ಸೆತ್ತು ಬಿದ್ದು ಹೋದ್ರು ನಾನು ದೇವರ ಪಾದದಲ್ಲಿ ಹೋಗಿ ಸೇರ್ತೀನಿ ಅಂತ. ಆ ಗ್ಯಾರಂಟಿಗೆ ದೇವ್ರು ನಮ್ಮನ್ನ ಕರೆದಿದ್ದಾರೆ, ಬೇರೆ ಏನಕ್ಕೂ ಕರೆದಿಲ್ಲ ದೇವ್ರು ನಮ್ಮನ್ನ. 100% ಗ್ಯಾರಂಟಿ. ದೇವರ ವಾಕ್ಯದಲ್ಲಿ ಏನಿದೆ, 100% ನಾನು ಇವತ್ತು ಸತ್ತೋದ್ರೆ ನನ್ನ ಕ್ರಿಯೆಗಳ ಮೂಲಕ ನಾನು ದೇವ್ರನ್ನ ನೋಡಿದ ತಕ್ಷಣ ನನ್ನ ಕ್ರಿಯೆಗಳೇನು ಅದಿದೆಲ್ಲ ಇಮ್ಮಿಡಿಯೇಟಾಗಿ ಕೂತ್ಕೊಂಡು ಅಕೌಂಟ್ ನೋಡಲ್ಲ. ಏನಂತ ನೀನು ಮಾಡಿದೆಲ್ಲ ಮಾಡ್ದ, ನಾನು ಹೇಳಿದೆಲ್ಲ ಮಾಡ್ದ ಅಂತ. ದೇವ್ರು ಕೊಟ್ಟಿರುವಂಥ 100% ಕೆಲಸ ಯೇಸು ಕ್ರಿಸ್ತು ಒಬ್ಬರನ್ನು ಬಿಟ್ಟು ಬೇರೆ ಯಾರು ಮುಗಿಸಿಲ್ಲ. ಮೋಸೆ ಆಗಿರ್ಲಿ, ಮೋಸೆ ಏನ್ ಮಾಡ್ತಾರೆ? ತಪ್ಪು ಮಾಡ್ತಾರೆ. ದೇವ್ರು ಮಾತನಾಡು ಅಂತ ಹೇಳುವಾಗ ಏನೇನ್ ಮಾಡ್ತಾರೆ? ಬಂಡೆ ನೋಡಿತಾರೆ. ಆಬ್ರಾಮ್ನ ಏನ್ ಮಾಡ್ತಾರೆ? ಚೆನ್ನಾಗಿ ಆಮೇಲೆ ನೋಡ್ಕೊಳ್ಳಿ. ಅವ್ರು 30 ವರ್ಷ ವೇಟ್ ಮಾಡೋದ್ರ ಅವ್ರ ವಿಶ್ವಾಸವನ್ನು ಮುಗಿಸಿ ಇದ್ ಮಾಡಕ್. ದೇವ್ರು ಯಾವಾಗ್ಲೋ ಪ್ರವಾದನೆ, ಯಾವಾಗ್ಲೋ ಪ್ರಾಮಿಸ್ ಕೊಟ್ರು. 25 ಇಯರ್ಸ್ ವೇಟ್ ಮಾಡಿದ್ರು. ಯಾರು? ಆಬ್ರಾಮ್ನು. ಯಾಕೆ? ವಿಶ್ವಾಸ ಸಂಪೂರ್ಣ ಅವಳೊಂದಕ್ಕೆ. ಆಬ್ರಾಮನು ಎಷ್ಟೋ ತಪ್ಪು ಮಾಡ್ತಾರೆ. ಇಷ್ಮೇಲು ಹುಟ್ಟಿಸದೇ ಹುಟ್ಟಿಸಬಾರ್ದಂತ ಇಷ್ಮೇಲ್ನ ಹುಟ್ಟಿಸ್ತಾರೆ. ಯಾರು? ಆಬ್ರಾಮನು. ಮೋಸೆ ಏನ್ ಮಾಡ್ತಾ ಇದಾರೆ? ಕಲ್ಲ ಹತ್ರ ಮಾತಾಡೋಂದ್ರೆ, ಬಂಡೆ ಹತ್ರ ಮಾತಾಡೋಂದ್ರೆ ಏನ್ ಮಾಡ್ತಾ ಇದಾರೆ? ಹೊಡಿತಾರೆ ತಿರುಗಿ ಸೆಕೆಂಡ್ ಟೈಮ್. ಆರೋನನ್ನು ಸಹ ದೇವರಾಜನ ಹೋಗಿ ಅಂತ ಪ್ರಾಮಿಸ್ ಲ್ಯಾಂಡ್ ಕಾನಾನ್ ದೇಶನ ಹೋಗಿ ಸೇರಲ್ಲ. ಯಾರೂ ಸಹ ದೇವ್ರು ಕೊಟ್ಟಂತ ಕೆಲಸ ಸಂಪೂರ್ಣ ಮುಗಿಸಿಲ್ಲ. ಯಾರು ಸಹ ಪಾಪ ಇಲ್ಲದೆ ಬಾಳಿಲ್ಲ. ಇದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ದೇವರ ವಾಕ್ಯವನ್ನು ಆಳವಾಗಿ ಓದಬೇಕು. ಮೊದಲು ಇವಾಗ ಯಾವ್ದು ಕುರಿತಾಗಿ ಸೆಕೆಂಡ್ ಟಾಪಿಕ್ ಯಾವ್ದಂದ್ರೆ ನಿಮ್ಮನ್ನು ನಡೆಸುವಂತವ್ರು ಯಾವ ರೀತಿ ಇರಬೇಕು ಅಂತ. ಮೊದಲು ಯಾವ್ದು ಮಾಡಿ ಅಂದ್ರೆ ಜೆಕರ್ಯ 11ನೇ ಅಧ್ಯಾಯ, ಜೆಕರ್ಯ 11, 15-17. ಜಕರಿಯ 11ನೇ ಅಧ್ಯಾಯ ವಚನ 15. ಆಮೇಲೆ ಕರ್ತರು ನನಗೆ ಹೀಗೆ ಅಪ್ಪಣೆ ಮಾಡಿದರು, ನೀನು ಮತ್ತೊಮ್ಮೆ ತಕ್ಕ ಸಲಕರಣೆಗಳನ್ನು ತೆಗೆದುಕೊಂಡು ಮುಕ್ಕು ಕುರುಬನಂತೆ ನಟಿಸು. ಈಗೋ ದೇಶದಲ್ಲಿ ನಾನು ಒಬ್ಬ ಕುರುಬನನ್ನು ಏರ್ಪಡಿಸುವೆನು. ಅವನು ಹಾಳಾಗುತ್ತಿರುವ ಕುರಿಗಳನ್ನು ನೋಡಿಕೊಳ್ಳುವನು. ಮೊದಲು ಏನ್ ಹೇಳ್ತಾ ಇದ್ದಾರೆ? ಅವನು ಹಾಳಾಗುವಂತ ಕುರಿಗಳನ್ನು ನೋಡಿಕೊಳ್ಳುವನು. ಚೆದರಿದುವುಗಳನ್ನು ಹುಡುಕನು. ಇಲ್ಲಿ ಯಾವ್ದು ಕುರಿತಾಗಿ ಮಾತಾಡ್ತಾ ಇದಾರೆ? ಒಂದು ಕೆಟ್ಟ ಕುರುಬರ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಏನೆಲ್ಲ ಮಾಡಲ್ಲ ಅಂತ. ಏನೆಲ್ಲ ಮಾಡಲ್ಲ? ಮೊದಲು ಏನ್ ಹೇಳ್ತಾ ಇದ್ದಾರೆ? ಹಾಳಾಗಿರುವಂತ ಕುರಿಗಳನ್ನ ಏನ್ ಮಾಡಲ್ಲ? ನೋಡಿಕೊಳ್ಳಲ್ಲ. ಎರಡು, ಚೆದರಿ ಹೋಗಿರುವ ಕುರಿಗಳನ್ನು ಹುಡುಕೋದಿಲ್ಲ. ಚೆದರಿ ಹೋಗಿರುವಂತ ಕುರಿಗಳನ್ನು ಹುಡುಕಲ್ಲ. ಮೊದಲು ಒಂದು ಕೆಟ್ಟ ಕುರುಬನ ಗುರುತುಗಳು ಏನೇನು ಅಂತ ನೋಡ್ಕೊಳ್ಳಿ. ಒಳ್ಳೆ ಕುರುಬರು ಯಾರು ನಮ್ಗೆ ಈಸಿಯಾಗಿ ಕಂಡುಹಿಡಿಬಹುದು. ಕೆಟ್ಟ ಕುರುಬನ್ ಅಂದ್ರೆ ಕೆಟ್ಟ ಕುರುಬನ ಕೆಳಗಡೆ ನಾನು ಕೂತ್ಕೊಂಡಿದ್ದೀನಿ ಅಂತ ಅರ್ಥ ಮಾಡ್ಕೊಬೇಕು. ನೀವು ಸಭೆಗಳಲ್ಲಿ, ನೀವು ಇವತ್ತು ಈ ಸಭೆನ ಬಿಟ್ಟು ಬೇರೆ ಎಲ್ಲಾದ್ರೂ ಕೂತ್ಕೊಂಡ್ರು ಸಹ ಒಂದು ಸರ್ವಿಸ್ ಕೂತ್ಕೊಳ್ತಾ ಇದ್ದೀರಾ ಅಂದ್ರೆ ಅಲ್ಲಿ ಅವರು ಒಳ್ಳೆ ಕುರುಬರ ಕೆಟ್ಟ ಕುರುಬರ ಅಂತ ಹೆಂಗ್ ಅರ್ಥ ಮಾಡ್ಕೊಳ್ತೀರಾ? ಒಳ್ಳೆ ಕುರುಬ ಅಂದ್ರೆ ಏನು, ಕೆಟ್ಟ ಕುರುಬ ಅಂತ ಅರ್ಥ ಮಾಡ್ಕೊಬೇಕು. ಆಮೇನ್. ಇಲ್ಲೇನ್ ಹೇಳ್ತಾ ಇದ್ರೆ, ಅವನು ಕೆಟ್ಟ ಕುರುಬನಾಗಿದ್ರೆ ಏನ್ ಮಾಡಲ್ಲ ಅವನು? ಮೊದ್ಲು ಏನ್ ಹೇಳ್ತಾ ಇದ್ದಾರೆ? ಹಾಳಾಗಿರುವಂತ ಕುರಿಗಳನ್ನ ಏನ್ ಮಾಡಲ್ಲ? ಹುಡುಕಿ ಹೋಗಲ್ಲ. ಅದಕ್ಕೆ ಮುಂಚೆ ಏನ್ ಹೇಳ್ತಾ ಇದ್ದಾರೆ? ಕಂಟಿನ್ಯೂ ಮಾಡಿ. ಅವನು ಹಾಳಾಗಿರುವ ಕುರಿಗಳನ್ನು ನೋಡಿಕೊಳ್ಳನು, ಚೆದರುವ ಕುರಿಗಳನ್ನು ಹುಡುಕನು. ಹಾಳಾಗಿರುವಂತ ಕುರಿಗಳನ್ನು ನೋಡ್ಕೊಳ್ಳಲ್ಲ, ಚೆದರೋಗಿರುವಂತ ಕುರಿಗಳನ್ನ ಏನ್ ಮಾಡಲ್ಲ? ಹುಡುಕಲ್ಲ. ಮೂರು, ಊನವಾದವನ್ನು ಗುಣಪಡಿಸದೇ ಇರ್ತಾನೆ. ಗುಣಪಡಿಸೋದಂದ್ರೆ ಬರೀ ಫಿಸಿಕಲ್ ಹೀಲಿಂಗ್ ಅಲ್ಲ. ಹಂಗಂದ್ರೆ ನಮ್ಮ ಆಚೆಗಡೆ ಇರುವಂತ ವಿಷಯಗಳನ್ನ ಗುಣಪಡಿಸೋದು ಮಾತ್ರ ಅಲ್ಲ, ಆತ್ಮದಲ್ಲಿ ಇರುವಂತ ಹುಣ್ಣುಗಳನ್ನು ಗುಣಪಡಿಸೋದು. ಮೂರು, ನೆಟ್ಟಗಿರುವುಗಳನ್ನು ಸಾಕನು. ಚೆನ್ನಾಗಿರೋದನ್ನ ಏನ್ ಮಾಡಲ್ಲ? ಸಾಕುದಿಲ್ಲ. ಕೊಬ್ಬಿದವುಗಳ ಮಾಂಸವನ್ನು ತಿನ್ನುವನು. ಚೆನ್ನಾಗಿರೋರ್ಗೆ ಏನ್ ಮಾಡಲ್ಲ? ಸಾಕಲ್ಲ ಅಂದ್ರೆ ಊಟ ಹಾಕಲ್ಲ ಅಂತ ಅರ್ಥ. ಇನ್ನೊಂದ್ಸತಿ ಓದಿ ಈ ವಾಕ್ಯಗಳನ್ನ. ಮೊದಲು ಏನ್ ಹೇಳ್ತಾ ಇದ್ದಾರೆ? ಅವನು ಹಾಳಾಗಿರುವ ಕುರಿಗಳನ್ನು ನಿಮ್ಮ ಸಭೆಯಲ್ಲಿ ನೋಡಿ, ಹಾಳಾಗಿರುವಂತ ಕುರಿಗಳನ್ನು ನೋಡ್ಕೊಳ್ತಾ ಇದ್ದಾರಾ? ಎರಡು, ಚೆದರಿರುವಂತ ಕುರಿಗಳನ್ನು ಹೋಗಿ ಹುಡುಕಿ ಹೋಗ್ತಾ ಇದ್ದಾರಾ? ಊನವಾದವುಗಳನ್ನು ಗುಣಪಡಿಸ್ತಾ ಇದ್ದಾರಾ? ನೆಟ್ಟಗಿರುವುಗಳನ್ನು ಸಾಕನು. ನೆಟ್ಟಗಿರುವಂತನು, ಚೆನ್ನಾಗಿರುವಂತ ಕುರಿಮರಿಗಳಿಗೆ ವಾಕ್ಯ ಸಿಗದೇ ಇದ್ರೆ, ದೇವರ ವಾಕ್ಯ ಸಭೆಯಲ್ಲಿ ಸಿಗದೇ ಇದ್ರೆ ಆ ಸಭೆ ಸರಿಯಾದ ಸಭೆಯಲ್ಲ. ಆ ಶೆಪರ್ಡ್ ಕುರುಬನು ಸರಿಯಾದ ಕುರುಬನಲ್ಲ. ನೆಕ್ಸ್ಟ್, ಕೊಬ್ಬಿರುವಂತ ಮಾಂಸಗಳನ್ನು ಮಾತ್ರ ಏನ್ ಮಾಡ್ತಾನಂತೆ? ತಿನ್ನುವನು. ಕಿತ್ತು ತಿನ್ನುವನು.
ಯಾರು ಅವನಿಗೆ ಇಷ್ಟವಾಗುವುದೆಲ್ಲ ಮಾತಾಡ್ತಾರೋ, ಯಾರು ಅವನನ್ನು ಮಾತ್ರ ಮಹಿಮೆ ಪಡಿಸಿ ನೀವು ಒಳ್ಳೆ ಪಾಸ್ಟು, ನೀವು ಒಳ್ಳೆ ಕುರುಬರು ಅಂತ ಮಾತಾಡ್ತಾರೋ ಅಂಥವ್ರನ್ನ ಮಾತ್ರ ಏನು ಮಾಡ್ತಾನಂತೆ, ಕಿತ್ತು ತಿಂತಾನಂತೆ. ಯಾರ ಕುರಿತಾಗಿ ಮಾತಾಡ್ತಾ ಇದ್ದಾರೆ ದೇವರು? ಕುರುಬರ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಕೆಟ್ಟ ಕುರುಬನು. ನಿಮ್ಮ ಸಭೆಗಳಲ್ಲಿ ನಿಮ್ಮ ಕುರುಬರು ನಿಮಗೆ ಸರಿಯಾಗಿ ಕಲಿಸ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಮೊದಲು ಏನು ಹೇಳಿದ್ರು, ಮೊದಲು ಏನು ಹೇಳ್ತಾ ಇದ್ದಾರೆ, ಕೆಟ್ಟೋಗಿರುವವರನ್ನ ಏನು ಮಾಡಲ್ಲ ಅಂತೆ, ಹಾಳಾಗಿರೋರನ್ನ ಸರಿಪಡಿಸಲ್ಲ. 2, ಚದರಿ ಹೋಗಿರೋರನ್ನ ಹುಡುಕಿ ಹೋಗಲ್ಲ. 3, ಮೂಣವಾಗಿರೋರನ್ನ ಏನು ಮಾಡಲ್ಲ, ಗುಣಪಡಿಸಲ್ಲ. 4 ಏನು ಮಾಡಲ್ಲ ಅಂತೆ, ನೆಟ್ಟಗಿರೋರ್ನೇ ಸರಿಯಾದ ಊಟ ಕೊಡಲ್ಲ. 5ನೇದು ಚೆನ್ನಾಗಿರೋರ ಹತ್ರ ಕಿತ್ತು ತಿಂತಾರಂತೆ. ನಿಮ್ಮ ಸಭೆಗಳಲ್ಲಿ ಇಂಥ ಗುರುಗಳು ಅಥವಾ ಇಂಥ ಶೆಪರ್ಡ್ಸ್, ಇಂಥ ಕುರುಬರಿದ್ದರೆ ಹುಷಾರಾಗಿರ್ಬೇಕು, ಓಡ್ಬೇಕಂತ ಸಭೆಗಳಿಂದ. ನಾಳೆ ನಾನೇ ನಿಮಗೆ ಸೇವಕನಾಗಿ ಬಂದು ನಾಳೆ ನಿಮ್ಮನ್ನು ನಡೆಸುವಾಗ ಬೇರೆ ಸಭೆಗಳ ಕುರಿತಾಗಿ ನಾನು ನಿಮಗೆ ತಪ್ಪಾಗಿ ಮಾತಾಡಕ್ಕೆ ಪ್ರಾರಂಭಿಸಿದ್ರೆ ಹೋಗ್ಬಿಡಿ, ಸಭೆನ ಬಿಟ್ಟು ಹೋಗಿ. ಯಾಕಂದರೆ ನಿನಗೇನೋ ಹಿಡಿದಿದೆ, ಇನ್ನು 1-2 ವರ್ಷದಲ್ಲಿ ನಿನ್ನ ಸಭೆ ಮುಚ್ಚೋಗ್ಬಿಡುತ್ತೆ, ಎದ್ದು ಹೋಗ್ಬಿಡಿ. ನಾನು ಆ ರೀತಿ ತಪ್ಪು ಮಾಡಿದ್ರೆ ಎದ್ದು ಹೋಗಿ ಅಂತ ಹೇಳ್ತಾ ಇದ್ದೀನಿ. ನಾನು ಸೇವೆಗಳಲ್ಲಿ ಇರುವಂಥ, ಹಂಗಂದ್ರೆ ಇವಾಗ ಒಂದು ಗಾಸ್ಪಲ್ ಇದೆ ಅಂತ ಇಟ್ಕೊಳ್ಳಿ, ಅದರಲ್ಲಿ ಏನಾದರೂ ತಪ್ಪಾಗಿ ಒಂದು ಸಭೆಯಲ್ಲಿ ಕಲಿಸ್ತಾ ಇದ್ದಾರೆ. ಗಾಸ್ಪಲ್ ಅಂದರೆ ದೇವರ ವಾಕ್ಯದಲ್ಲಿ, ದೇವರ ಸುವಿಶೇಷದಲ್ಲಿ, ಚೆನ್ನಾಗಿ ಅರ್ಥ, ಯೇಸು ಕ್ರಿಸ್ತುವಿನ ಸುವಿಶೇಷದಲ್ಲಿ ಯಾರಾದ್ರು ತಪ್ಪಾಗಿ ಹೇಳುವಾಗ ಆ ಸಭೆಯನ್ನು ನನ್ನ ಹೆಸರಿಟ್ಟು ಕಡಿಯೋದಲ್ಲ. ನಿಮಗೆ ಏನಿರಬೇಕು, ಡಿಸರ್ನ್ಮೆಂಟ್ ಅಂತಾರೆ. ಡಿಸರ್ನ್ಮೆಂಟ್ ಅಂದರೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ಅರ್ಥ ಮಾಡಿಕೊಳ್ಳುವಂಥ ಬುದ್ಧಿಯನ್ನು ಕಲಿಸುವುದು ನನ್ನ ಕೆಲಸ. ಬಗೆಹರಿಸಿ ನೋಡುವಂಥ ಬುದ್ಧಿ ಕಲಿಸೋದು ನನ್ನ ಕೆಲಸ. ಈ ಸಭೆ ಆ ಸಭೆ ಇದೆಲ್ಲ ಹೇಳೋದು ನಮ್ಮ ಕೆಲಸ ಅಲ್ಲ. ಅದಕ್ಕೆ ಸಪ್ರೇಟಾಗಿ ದೇವ್ರು ಕರೆದಿರ್ತಾರೆ. ಯಾವಾಗ ನೋಡಿದ್ರು ಬೇರೆ ಸಭೆ ಕುರಿತಾಗಿ ನೀನು ಅಲ್ಲಿ ಹೋದ್ರೆ, ನಿಮ್ಮ ಸಭೆಯನ್ನು ಒಬ್ರು ಬಿಟ್ಟು ಹೋಗ್ತಾ ಇದ್ದಾರೆ ಅಂದರೆ, ಅಥವಾ ದೇವ್ರು ಹೇಳಿದ್ರಪ್ಪ ಈ ಸಭೆಯನ್ನು ಬಿಟ್ಟು ಹೋಗಿ ನಾನು ಅಲ್ಲಿ ಸೇವೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಅಥವಾ ಈ ಸಭೆಯಲ್ಲಿ ನನ್ನ ಕೆಲಸ ಮುಗಿತು ಬೇರೆಲ್ಲೋ ಹೋಗಿ ಸೇವೆ ಮಾಡಬೇಕು ಅಂತ ನೀವು ಸೇವಕರ ಹತ್ರ ಹೋಗಿ ಮಾತಾಡುವಾಗ ಅವ್ರು ನಿಮ್ಮನ್ನ, ನೀನು ಈ ಸಭೆ ಬಿಟ್ಟು ಹೋಗ್ಬಿಟ್ರೆ ನೀನು ಹಾಳಾಗ್ಬಿಡ್ತೀಯ ಅಂತ ಹೇಳ್ತಾ ಇದ್ದಾರೆ ಅಂದರೆ ಆ ಸಭೆ ಎಲ್ಲ ಕಲ್ಟದ್ದು. ಕಲ್ಟ್ಗೆ ಏನು ಅರ್ಥ ಗೊತ್ತಾ? ಇಂಗ್ಲೀಷಲ್ಲಿ ಕಲ್ಟ್ ಅಂದರೆ ನಿಮ್ಮನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳುವಂಥ ಒಂದು ಆರ್ಗನೈಸೇಷನ್ ಥರ. ನೀವು ನಾಳೆ ಹೋಗಿ ಒಂದು ಟೆರರಿಸ್ಟ್ ಆರ್ಗನೈಸೇಷನ್ ಸೇರ್ತೀರಾ ಅಂತ ಇಟ್ಕೊಳ್ಳಿ. ಟೆರರಿಸ್ಟ್ ಅಂದರೆ ಆತಂಕ ಮಾಡುವಂಥ ಜನರು, ತೀವ್ರವಾದಿಗಳಂತಾರಲ್ಲ, ಅಂಥ ಜಾಗಕ್ಕೆ ಹೋಗಿ ನೀವು ಸೇರ್ತೀರಾ ಅಂದರೆ, ಅದನ್ನು ಬರ್ತೀನಿ ಅಂತ ಆ ಲೀಡರ್ ಹತ್ರ ಹೋಗಿ ಹೇಳಿದ್ರೆ ಆ ಲೀಡರ್ ಏನು ಮಾಡ್ತಾನೆ, ನೀನು ಬಿಟ್ಟು ಹೋದರೆ ನಿನ್ನ ಫ್ಯಾಮ್ಲಿ ನಾನು ಏನು ಮಾಡಿಬಿಡ್ತೀನಿ, ಸಾಯಿಸ್ತೀನಿ, ನೀನು ನನ್ನ ಬಿಟ್ಟು ಹೋದರೆ ಇದಾಗ್ಬಿಡುತ್ತೆ ಅಂತ. ಎಷ್ಟೋ ಸೇವಕರು ಅದೇ ವಿಷಯ ಮಾಡ್ತಾರಾ ಇಲ್ವಾ? ಅರ್ಥ ಮಾಡ್ಕೊಳ್ಳಿ. ನನ್ನ ಬಿಟ್ಟು ಹೋದರೆ ನೀನು ಅಷ್ಟೇ, ನಿನ್ನ ಜೀವನ ಮುಗೀತು, ನಿನಗೆ ದೇವ್ರ ಆಶೀರ್ವಾದ ಮಾಡಲ್ಲ, ದೇವ್ರು ನಿಮ್ಮ ಅಭಿಷೇಕ ನಿನ್ನನ್ನು ತೆಗೆದು ಬಿಡ್ತಾರೆ, ಅದು ಮಾಡ್ತಾರೆ ಇದು ಮಾಡ್ತಾರೆ, ಏನೇನು ಹೇಳ್ತಾರೆ ಅಂದರೆ ದೇವ್ರ ವಾಕ್ಯದಲ್ಲಿ ಇಲ್ಲದೇ ಇರೋಂಥ. ನಿಮ್ಮನ್ನೊಂದು ಸಭೆಯಲ್ಲಿ ದೇವ್ರು ಕರೆದಿದ್ದಾರೆ ಅಂದರೆ ಆ ಸಭೆಗೆ ನೀವೇನಾಗಿರ್ಬೇಕು, ವಿಶ್ವಾಸವಾಗಿರ್ಬೇಕು. ಆಮೇನ್. ನೀವು ಬಿಟ್ಟು ಹೋಗೋದಕ್ಕೂ ದೇವ್ರು ನಿಮ್ಮನ್ನು ಹೇಳಿ, ಇಲ್ಲಪ್ಪ ನೀನು ಈ ಸಭೆಯಲ್ಲಿ ನಿನ್ನ ಸೇವೆ ಮುಗೀತು, ಬೇರೆ ಸಭೆಯಲ್ಲಿ ಹೋಗಿ ಸೇವೆ ಮಾಡು ನಿಮ್ಮನ್ನು ಕರೆಯುವಾಗ, ಆ ಸೇವಕರ ಹತ್ರ ಹೋಗಿ ಹೇಳುವಾಗ ಏನು ಮಾಡಿಬಿಡ್ತಾರೆ ಎಷ್ಟೋ ಜನ, ಅಯ್ಯೋ ಅಷ್ಟೇ ಮುಗೀತು ನನ್ನ ಕೈ, ಈ ಸೇವಕರ ಕೈಯಲ್ಲಿ ನಾನು ಏನು ಮಾಡಿದೆ, ಶಾಪ ಹಾಕ್ಸ್ಕೊಂಡೆ, ನನ್ನ ಜೀವನ ಹೋಯ್ತು. ಏನೋ ಜನರ ಶಾಪ ದೇವರ ಆಶೀರ್ವಾದ ನಮ್ಮ ಹತ್ರ ತಡೆ ಮಾಡುವ ರೀತಿಯಲ್ಲಿ ಮಾತಾಡ್ತಾರೆ. ಅವನು ಕುರುಬನಷ್ಟೇ, ದೇವರಲ್ಲ. ನಿಮ್ಮ ಸಭೆಯಲ್ಲಿ ಇರುವಂಥ ಕುರುಬನು ತಪ್ಪು ಮಾಡಿದ್ರೆ ಎದ್ದು ನಿಂತು ಕೇಳಬೇಕು. ನಾನು ವಾಕ್ಯದಲ್ಲಿ ಒಂದು ವೇಳೆ ತಪ್ಪು ಮಾಡಿದ್ರೆ ಏನು ಮಾಡಬೇಕು, ಎದ್ದು ನಿಂತು ನೀವು ಕೇಳಬೇಕು. ನನ್ನಲ್ಲಿ ಆ ಒಂದು, ನೀವು ಏನೋ ಒಂದು ನನಗೆ ವಿರೋಧವಾಗಿ ಏನಾದರೂ ಮಾತಾಡ್ಬಿಟ್ರೆ ನಿಮ್ಗೆ ಶಾಪ ಬರುತ್ತೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಆ ಸಭೆಯನ್ನು ಬಿಟ್ಟು ಓಡಿ. ಯಾಕಂದರೆ ಸಭೆ ಅಲ್ಲ, ಅದೊಂದು ತೀವ್ರವಾದಿ ಇರುವಂಥ ಜಾಗ ಅದಷ್ಟೇ. ಇಂಥ ಸಭೆಗಳು ಕೂತ್ಕೊಂಡಿರ ಅಂತ ಅರ್ಥ ಮಾಡ್ಕೊಬೇಕು. ಕೆಟ್ಟ ಕುರುಬನ ಏನು ಮಾಡಲ್ಲ, ಊಣವಾಗಿರೋರನ್ನ ಗುಣಪಡಿಸಲ್ಲ, ಚದರಿ ಹೋಗಿರೋನ ಹುಡುಕಿ ಹೋಗಲ್ಲ. 3ನೇದು ಯಾವುದು ಏನು ಹೇಳ್ತಾರೆ, ಸ್ಟಾರ್ಟಿಂಗಲ್ಲಿ ಒಂದು ವಿಷಯ ಹೇಳ್ತಾರಲ್ಲ, ಹಾಳಾಗೋಗಿರೋರ್ನ ಏನು ಮಾಡಲ್ಲ, ಸರಿಪಡಿಸುವುದಿಲ್ಲ, ಮತ್ತು ಚೆನ್ನಾಗಿರೋರ್ಗೆ ಏನು ಮಾಡಲ್ಲ, ಊಟ ಕೊಡಲ್ಲ ಅಂತ. ಯಾರು ತುಂಬ ದಪ್ಪಾಗಿರ್ತಾರೆ ಅಂದರೆ, ಯಾರು ಚೆನ್ನಾಗಿ ದೇವರಲ್ಲ ಅವ್ರನ್ನ ಯಾರು ಮಹಿಮೆ ಪಡಿಸ್ತಾರೋ ಅಂಥವ್ರ ಹತ್ರ ಮಾತ್ರ ಏನು ಮಾಡ್ತಾರಂತೆ, ಕಿತ್ತು ತಿಂತಾರಂತೆ. ನಿಮ್ಮ ಸೇವಕರು, ನಿಮ್ಮ ಶೆಪರ್ಡ್, ನಿಮ್ಮ ಗುರು ಯಾವ ರೀತಿ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಒಳ್ಳೆ ಗುರುವಿನ ಕೆಲಸ ಏನು ಅಂತ ಯೆರೆಮ್ಯ 23ನೇ ಅಧ್ಯಾಯ 5ನೇ ವಾಕ್ಯ, 4ನೇ ವಾಕ್ಯ, ಯೆರೆಮ್ಯ 23 4ನೇ ವಾಕ್ಯ. ಯೆರೆಮೀಯ 23ನೇ ವಚನ 4, ನಾನು ಅವುಗಳ ಮೇಲೆ ಕುರುಬರನ್ನು ನೇಮಿಸುವೆನು, ಅವರು ಅವುಗಳನ್ನು ಮೇಯಿಸುವರು. ನಾನು ಅವರ ಮೇಲೆ ಅಂತೆ ದೇವರ ಮಕ್ಕಳ ಮೇಲೆ ಒಂದು ಕುರುಬನನ್ನು ನಾನು ಇಡ್ತೀನಿ, ಅವನೇನ್ ಮಾಡ್ತಾನ, ಅವನನ್ನ ಮೇಯಿಸುವನು. ಅವು ಇನ್ನು ಭಯಪಡವು. ಫಸ್ಟ್ ಏನ್ ಹೇಳ್ತಾ ಇದ್ದಾರೆ, ಅವರು ಭಯಪಡುವುದಿಲ್ಲ. ಆಮೇನ್. ಆಮೇನ್. ಕಂಟಿನ್ಯೂ ಮಾಡಿ. ಬೆದರವು.
ಅವುಗಳಲ್ಲಿ ಒಂದು ಕಡಿಮೆಯಾಗದು. ಆವಾಗ ಮೊದ್ಲೇನ್ ಹೇಳ್ತಾರೆ, ಭಯ ಪಡುವುದಿಲ್ಲ, ಹೆದರುವುದಿಲ್ಲ. ನೆಕ್ಸ್ಟ್ ಏನಿರಲ್ಲ, ಅವರಲ್ಲಿ ಒಂದು ಕಡಿಮೆ ಇರಲ್ಲ. ಇದು ಕರ್ತನ ನುಡಿ. ಇದೇ ಕರ್ತನ. ಆಮೇನ್. ಇಷ್ಟೇ ಸಾಕು. ದೇವ್ರು ಏನ್ ಹೇಳ್ತಾ ಇದ್ರೆ, ಎರಡೇ ವಿಷಯಗಳು. ಕೆಟ್ಟ ಕುರುಬನಿಗೆ 5 ವಿಷಯಗಳು ಹೇಳಿದಂತ ದೇವರು ಒಳ್ಳೆ ಕುರುಬನಿಗೆ 2 ವಿಷಯ ಹೇಳ್ತಾ ಇದ್ದಾರೆ. ಮೊದಲು ಏನು, ಅವರಲ್ಲಿ ಹೆದರಿಕೆ ಇರುವುದಿಲ್ಲ, ಭಯ ಇರುವುದಿಲ್ಲ. ಎರಡನೇದೇನು, ಅವರು ಚೆನ್ನಾಗಿ ಏನೆಲ್ಲ ಬೇಕೋ ಅವ್ರನ್ನ ಎಲ್ಲ ನೀಡ್ಸ್ ಏನಾಗಿರುತ್ತಂತೆ, ಸಂಪೂರ್ಣವಾಗಿರುತ್ತಂತೆ. ಇನ್ನೊಂದ್ಸತಿ ಓದ್ಬಿಡಿ ಆ ವಾಕ್ಯ ಮುಗಿಸೋಣ. ನಾನು ಅವುಗಳ ಮೇಲೆ ಕುರುಬರನ್ನು ನೇಮಿಸುವೆ. ದೇವರು ನಿಮ್ಮ ಮೇಲೆ, ದೇವರ ಸಭೆ, ದೇವರ ಪ್ರಸನ್ನತೆಯ ಸಭೆಯಲ್ಲಿದ್ರೆ ದೇವರು ಏನ್ ಮಾಡಿರ್ತಾರಂತೆ, ಒಬ್ಬ ಕುರುಬನ ನೇಮಿಸ್ತಾರೆ. ಅವರು ಅವುಗಳನ್ನು ಮೇಯಿಸುವರು. ಅವುಗಳು ಅವರನ್ನು ಮೇಯಿಸುವರು. ಅವು ಇನ್ನು ಭಯಪಡುವವು. ಅವು ಇನ್ನು ಮೊದಲೇನು ಭಯ ಇರಬಾರ್ದು ನಮ್ಮಲ್ಲಿ. ಯಾವ ಭಯ? ದೇವರನ್ನು ಕಂಡು ಭಯ ಅಂದ್ರೆ ಎಲ್ಲಿ ದೇವರ ಪ್ರಸನ್ನತೆ ಬಂದ್ರೆ, ದೇವರು ಒಂದ್ ವೇಳೆ ನಾಳೆ ಹಿಂತಿರುಗಿ ಬಂದ್ಬಿಟ್ರೆ ಅಯ್ಯೋ ಎಲ್ಲ ಮುಗೀತಲ್ಲ ಅನ್ನುವಂಥ ಭಯ ನಿಮ್ಮಲ್ಲಿ ಇದೆ ಅಂದ್ರೆ, ದೇವರು ನಿಮಗೆ ಸೆಕೆಂಡ್ ಟೈಮ್ ಬರುವುದು ನಿಮಗೆ ಭಯ ತರ್ತಾ ಇದೆ, 2ನೇ ಸತಿ ದೇವರು ಇಳಿದು ಬರುವುದು ನಿಮಗೆ ಭಯ ತರ್ತಾ ಇದೆ ಅಂದ್ರೆ ಸರಿಯಾದ ಕುರುಬನಲ್ಲ. ದೇವರ ಪ್ರಸನ್ನತೆಯಲ್ಲಿ ನೀವು ಹೋಗುವಾಗ ಅಯ್ಯೋ 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 ಅಂತ ಹೇಳ್ಕೊಂಡು ಹೋಗ್ತಾ ಇದ್ರೆ ನೀವೇನಲ್ಲ, ಸರಿಯಾದ ಕುರುಬನ ಕೆಳಗಡೆ ಇಲ್ಲ. ಪರ್ಫೆಕ್ಟ್ ಲವ್ ಕ್ಯಾಸ್ ಔಟ್ ಆಲ್ ಫಿಯರ್. ಸಂಪೂರ್ಣವಾದ ಪ್ರೀತಿ ಎಲ್ಲಾ ಭಯವನ್ನು ಏನ್ ಮಾಡತ್ತಂತೆ, ದೂರ ಮಾಡಿ ಹಾಕತ್ತೆ. ಆಮೇನ್. ನಿಮ್ಮಲ್ಲಿ ದೇವರ ಸಂಪೂರ್ಣವಾದ ಪ್ರೀತಿಯನ್ನು ನಿಮಗೆ ಕಲಿಸ್ತಾ ಇದ್ದಾರಾ? ಯೋಚನೆ ಮಾಡಿ ನೋಡಿ. ದೇವರ ಪ್ರಸನ್ನತೆಯ ಸಭೆಯನ್ನು ನಡೆಸಿದ್ರೆ, ಯಾಕೆ ಈ ವಾಕ್ಯ ಏನ್ ಹೇಳ್ತಾ ಇದೆ, ದೇವರು ಒಬ್ಬ ಕುರುಬನನ್ನು ಇಡ್ತಾನೆ. ಆ ಕುರುಬನ ಕೆಲಸ ಏನಾಗಿರುತ್ತೆ, ಆ ಕುರಿಮರಿಗಳಿರುವಂತ ಎಲ್ಲಾ ಭಯವನ್ನು ನೀಗಿಸಿ ಏನ್ ಮಾಡ್ತಾರಂತ ಇವಾಗ ಓದಿ. ಅವರು ಅವುಗಳನ್ನು ಮೇಯಿಸುವರು. ಅವು ಇನ್ನು ಭಯಪಡವು, ಬೆದರವು. ಅವುಗಳಲ್ಲಿ ಒಂದು ಕಡಿಮೆಯಾಗದು. ಅವುಗಳಲ್ಲಿ ಒಂದು ಕಡಿಮೆಯಾಗದು. ಆಮೇನ್. ಒಂದು ಕಡಿಮೆ ಆಗುದಂದ್ರೆ ನಿಮ್ಮ ಬಟ್ಟೆ, ನಿಮ್ಮ ಊಟ, ನಿಮ್ಮ ಅದರ ಕುರಿತಾಗಿ ಮಾತಾಡ್ತಾ ಇಲ್ಲ. ಯಾವುದೋ ಆತ್ಮೀಕ ರೀತಿಯಾಗಿ ನಿಮಗೆ ಸಿಗಬೇಕಾಗಿರುವಂತ ಊಟದಲ್ಲಿ ಏನಿರಲ್ಲ ಅಂತೆ, ಕಡಿಮೆ ಆಗಲ್ಲ. ನಿಮ್ಗೊಂದು ಜಾಗದಲ್ಲಿ ನಿಮ್ಮನ್ನ ಹೆದರಿಸಿ, ನಿಮ್ಮನ್ನ ಒಂದೇನೋ ಒಂದು ತಾಲಿಬಾನಲ್ಲಿ ಕೆಲಸ ಮಾಡುವ ರೀತಿಯಲ್ಲಿ ನಿಮ್ಮನ್ನು ಹಿಡಿದಿಟ್ಕೊಂಡಿದ್ದಾರೆ ಅಂದ್ರೆ ದೇವರ ಸಭೆ ಅಲ್ಲ. ಸುವಿಶೇಷ ಎಷ್ಟೇ ಚೆನ್ನಾಗಿರ್ಲಿ, ನಿಮ್ಮನ್ನ ಇನ್ನೂ ಹೆದರಿಕೆ ಇದೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಪಾಸ್ಟರ್ನ ಮಗು, ಅವ್ರ ಮಗ ಏನು ಮಾಡಿದ್ನಂತೆ, ಅವನಿಗೊಂದು 21-22 ಇಯರ್ಸ್ ಇರುವಾಗ ಇನ್ನೊಂದು ಸಭೆಗೆ ಹೋಗಿ ಕೂತ್ಕೊಳ್ತಾ ಇದ್ದಾನಂತೆ. ಏನಂತ, ದೇವ್ರ ವಾಕ್ಯಕ್ಕೆ. ಅವನಿನ್ನೂ ರಕ್ಷಣೆ ಹೊಂದ್ಕೊಂಡಿಲ್ಲ. ಪಾಸ್ಟರ್ನ ಮಗ ಅವನಿನ್ನೂ ರಕ್ಷಣೆ ಹೊಂದಿಕೊಳ್ಳದೆ ಅವನು ಸಭೆಗೆ ಹೋಗಿ ಕುಳಿತುಕೊಳ್ಳುವಾಗ, ಸಭೆ ಎಲ್ಲ ಮುಗಿದ ಮೇಲೆ ಅವತ್ತು ಈ ದೇವ್ರ ಜೊತೆ ಮಾತಾಡ್ತಾರೆ, ಎಲ್ಲ ಆಗುತ್ತೆ. ಸಭೆ ಆದಮೇಲೆ ಆ ಪಾಸ್ಟರ್ ಹತ್ರ ಹೋಗಿ ಮಾತಾಡ್ತಾನಂತೆ. ಆ ಸಭೆಯ ಪಾಸ್ಟರ್ ಹತ್ರ ಹೋಗಿ ಮಾತಾಡ್ತಾನಂತೆ. ಏನು ಹೇಳ್ತಾನಂದ್ರೆ, ನಮ್ಮ ಸಭೆಯಲ್ಲಿ ಇದನ್ನು ನಾನು ಕೇಳಿಲ್ವಲ್ಲ, ದೇವ್ರು ಏನೋ ನನ್ನನ್ನು ನೋಡಿ ಯಾವಾಗ ನೋಡಿದ್ರು ಕೋಪದಲ್ಲೇ ಇರ್ತಾರೆ, ನಾನು ಪಾಪ ಮಾಡುವಾಗಲ್ಲ ನನ್ನ ನೋಡಿ ದೂರ ಓಡ್ಬಿಡ್ತಾರೆ, ನನಗೆ ಯಾವಾಗ ನೋಡಿದ್ರು ಶಿಕ್ಷೆ ಕೊಡುವಂಥ ದೇವರು ಅನ್ನುವಂಥ ಕಾರಣದಿಂದ ದೇವರ ನೋಡಿ ನಾನು ಹಾಗೆ ಮಾಡ್ತಾ ಇದ್ದೆ ಅಂತ ಹೇಳಿದಂತೆ. ಯಾರು? ಸೇವಕರ ಮಗ. ಆ ಸೇವಕರು, ಆ ತಂದೆಯಾದ ಸೇವಕರು ಸರಿಯಾದ ರೀತಿಯಲ್ಲಿ ನಡೆಸಿದ್ರೆ ಬೇರೆ ಸೇವೆಗೆ ಹೋಗಿ ಅಲ್ಲಿ ದೇವರ ಕರುಣೆಯನ್ನು ಅರ್ಥ ಮಾಡ್ಕೊಬೇಕಾಗಿರ್ತಿತ್ತ. ದೇವರು ನಮ್ಮನ್ನು ಎಷ್ಟೋ ಕರುಣೆಯಿಂದ ಏನೇನು ಮಾಡ್ತಾರೆ, ವಾಕ್ಯಗಳನ್ನು ಕಲಿಸ್ತಾರೆ. ಆಮೇನ್. ಅವರ ಕರುಣೆಯನ್ನು ಅರ್ಥ ಕರುಣೆಯನ್ನು ಅರ್ಥ ಮಾಡ್ಕೊಬೇಕಂದ್ರೆ ನಾವೆಲ್ರಿಗೂ ಏನಂದ್ರೆ, ನಿಮ್ಗೆ ಎಷ್ಟೋ ಜನ ಅಂದ್ರೆ ಸುವಿಶೇಷ ಹೋಗಿ ಸೇರುತ್ತೆ, ಆದ್ರೆ ಅವ್ರ ಮನೆಗಳಲ್ಲಿ ಏನಾಗಿರಲ್ಲ ಅಂದ್ರೆ ಸುವಿಶೇಷವನ್ನು ಪಾಲಿಸಲ್ಲ. ಎಕ್ಸಾಂಪಲ್ಗೆ, ದೇವರ ವಾಕ್ಯದಲ್ಲಿ ಏನು ಹೇಳ್ತಾರೆ, 7-70 ಸತಿ ನೀವು ಪಾಪ ಮಾಡಿದ್ರು ನೀವು ಕ್ಷಮಿಸ್ಬೇಕು. ದೇವ್ರು ಇನ್ನೂ ಎಷ್ಟೋ ಸತಿ ಕ್ಷಮಿಸ್ತಾರೆ. ಆದ್ರೆ ನಿಮಗೆ ವಿರೋಧವಾಗಿ ಒಂದು ದಿವಸದಲ್ಲಿ 7-70 ಸತಿ ಒಬ್ಬ ಪಾಪ ಮಾಡಿದ್ರೆ ಕ್ಷಮಿಸ್ಬೇಕು ಅಂತ ವಾಕ್ಯ ಹೇಳಿ ಚೆನ್ನಾಗಿ ಪ್ರೀಚ್ ಮಾಡಿರ್ತಾರೆ. ಮನೇಲಿ ಹೋಗಿ ನೋಡಿದ್ರೆ ಅವ್ನ ಮಗು ಒಂದು ಚಿಕ್ಕ ತಪ್ಪು ಮಾಡಿದ್ರೆ ಅಷ್ಟು ಕೋಪ, ಈ ಕಡೆ ಹೊಡೆದ್ರೆ ಅಲ್ಲಿ ಹೋಗಿ ಸೇರ್ಬೇಕು, ಅಷ್ಟು ಕೋಪ. ಆದ್ರೆ ಸುವಿಶೇಷ ಹೇಳುವಾಗ ಮಾತ್ರ ಏನು, 7-70 ಸತಿ ಒಂದು ದಿವಸದಲ್ಲಿ ಪಾಪ ಮಾಡಿದ್ರು ನೀವು ಕ್ಷಮಿಸ್ಬೇಕು. ನೀನು ತೋರಿಸದೇ ಇರುವಂತ ಕರುಣೆಯನ್ನು ಆ ಮಗು ದೇವರ ಹತ್ರದಿಂದ ಹೆಂಗ್ ಅರ್ಥ ಮಾಡ್ಕೊಳ್ಳುತ್ತೆ? ನಾನು ತೋರಿಸದೇ ಇರುವಂತ ಕರುಣೆಯನ್ನು ನನ್ನ ಮಗ ಅಥವಾ ನನ್ನ ಮಗು ಇದ್ರೆ ಹೆಂಗ್ ಅರ್ಥ ಮಾಡ್ಕೊಳ್ಳುತ್ತದು? ನೀವೂ ಸಹ ಏನ್ ಹೇಳ್ತಾರೆ, ದೇವ್ರು ಯಾವಾಗ ನೋಡಿದ್ರು ಕ್ಷಮಿಸ್ತಾರೆ, ಯಾವಾಗ ನೋಡಿದ್ರು ಮಾಡ್ತಾರೆ. ನೀವು ನಿಮ್ಮ ಮಕ್ಕಳನ್ನು ಕ್ಷಮಿಸ್ತಾ ಇದ್ದೀರಾ? ನಿಮ್ಮ ಮಕ್ಕಳು ನಿಮ್ಮ ಹತ್ರ ಬಂದು ಅವ್ರ ತಪ್ಪನ್ನು ಹೇಳುವಾಗ ನೀವೇನ್ ಮಾಡ್ತಾ ಇದ್ದೀರಾ? ಅವ್ರನ್ನ ನೋಡಿ ಗದರಿಸ್ತಾ ಇದ್ದೀರಾ ಅಥವಾ ಶಿಕ್ಷಣೆ ಕೊಟ್ಟು ಅವ್ರನ್ನ ಸರಿಪಡಿಸ್ತಾ ಇದ್ದೀರಾ ಅಂತ ಅರ್ಥ ಮಾಡ್ಕೊಬೇಕು. ನೀವು ತೋರಿಸದೇ ಇರುವಂತ ಕರುಣೆಯ ಬಗ್ಗೆ ನಿಮ್ ಮಾತಾಡಕ್ ಒಂದಕ್ಕೂ ಇಲ್ಲ. ನಾನು ಕೊಡದೇ ಇರುವಂತ ಕ್ಷಮೆಯ ಬಗ್ಗೆ ಮಾತಾಡಕ್ ನನ್ಗೇನಿಲ್ಲ, ಹಕ್ಕಿಲ್ಲ. ನಾನೇ ಕ್ಷಮೆ ಕೊಡದೆ ಹೋದ್ರೆ ನಾನು ಕ್ಷಮೆ ಬಗ್ಗೆ ಮಾತಾಡಬಾರ್ದು. ಯಾಕೆ ಇದರಲ್ಲಿ ಹೇಳ್ತಾ ಇದ್ರೆ ಅಂದ್ರೆ, ನೀವೂ ಸಹ ಏನಾಗಿದ್ರ, ಒಬ್ರಿಗೆ ಯಾರಿಗೂ ಗುರುವಾಗಿ ಸಭೆಯಲ್ಲಿ ಕೂತ್ಕೊಂಡ್ರೇನೆ ಏನಾಗಿದ್ರ, ಸುವಿಶೇಷನ್ ಸಾರುವವ್ರು ನಾವು.
ಎಲ್ಲರಿಗೂ ದೇವರು ಏನಕ್ಕೋಸ್ಕರ ಕರೆದಿದ್ದಾರೆ? ಸುವಿಶೇಷನ್ ಯಾವ ರೀತಿ ಸಾರ್ತೀನಿ? ನಮಗೆ ಗುಣಗಳ ಮೂಲಕ ನಾವು ಸಾರ್ಬೋದು. ಆಮೇನ್. ನಮಗೇನಿಲ್ಲ, ಇನ್ನೂ ಸಹ ನಿಮ್ಮೆಲ್ಲ ಹೆದರಿಕೆ ಹೋಗಿಲ್ಲ ಅಂದರೆ ನನ್ನ ಕೆಲಸ ನಾನು ಸರಿಯಾಗಿ ಮಾಡ್ತಾ ಇಲ್ಲ, ನಾನು ಹೋಗಿ ದೇವ್ರ ಹತ್ರ ಏನು ಮಾಡಬೇಕು? ಲೆಕ್ಕ ಕೊಡಬೇಕು. ಎಷ್ಟೋ ಜನ ಸೇವಕರು ಹೇಳ್ತಾರೆ ಲೆಕ್ಕ ಕೊಡಬೇಕಂದ್ರೆ ಇದೇ ನಾನು ಕೊಡಬೇಕಾದ ಲೆಕ್ಕ. ನಾನು ಸುವಿಶೇಷ ಹೇಳುವಾಗ, ನಾನು ದೇವ್ರ ವಾಕ್ಯ ಹೇಳುವಾಗ ಕೂತ್ಕೊಂಡು ಕೇಳೋರಲ್ಲಿ ದೇವರೇ ಗ್ಯಾರಂಟಿ ಇದೆಯಾ? ಸುವಿಶೇಷ ಸರಿಯಾಗಿ ಹೋಗಿ ಸೇರಿದೆಯಾ? ಸುವಿಶೇಷ ಬೇಸಿಕ್ ಏನು? ಬೇಸಿಕ್ ಆದ ಸುವಿಶೇಷ ಏನು ಹೇಳಿ? ಯೋಹಾನ 3:16. ಬೇರೆ ದುಡ್ಡು ಸುವಿಶೇಷ ಏನಿಲ್ಲ. ಯೋಹಾನ 3:14 ಹಂಗೆ ಕಂಟಿನ್ಯೂಸ್ ಆಗೋದು. ಯೋಹಾನ 3ನೇ ಅಧ್ಯಾಯ ವಚನ 14 ಹೋದೆ. ಇದಲ್ಲದೆ ಜನರು ನೋಡಿ ಜೀವದಿಂದ ಉಳಿಯಬೇಕೆಂದು ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿ ಇಟ್ಟ ಹಾಗೆ ಮನುಷ್ಯಕುಮಾರನು ತನ್ನನ್ನು ಮನುಷ್ಯಕುಮಾರನಲ್ಲಿ ನಂಬುವವರ ಎಲ್ಲರನ್ನು ನಿತ್ಯ ಜೀವವನ್ನು ಪಡೆಯಬೇಕೆಂದು ಎತ್ತರದಲ್ಲಿ ಇಡಬೇಕು. ಆಮೇನ್. ದೇವರು ಏನ್ ಹೇಳ್ತಾ ಇದ್ದಾರೆ? ನಿತ್ಯ ಜೀವ ಪಡೆದುಕೊಳ್ಳುವುದೇ ಏನು? ರಕ್ಷಣೆ. ಬೇರೆ ಏನು ಅಲ್ಲ. ನಿತ್ಯ ಜೀವ ಅಂದ್ರೆ ಏನು? ಅದೇ ನಮಗೆ ರಕ್ಷಣೆ. ಇವಾಗ 16ನೇ ವಾಕ್ಯ ಯಾವುದು? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟರು. ಯಾಕೆ ಕೊಟ್ರು? ದೇವರು ಅಲ್ಲಲ್ಲ, ಏನಕ್ಕೋಸ್ಕರ ಕೊಟ್ರು? ನೆಕ್ಸ್ಟ್ ವರ್ಡ್ ನೋಡಿ, ಕಂಟಿನ್ಯೂ ಮಾಡಿ. ಅವರನ್ನು ನಂಬುವ ಒಬ್ಬನಾದರೂ, ಅವನಲ್ಲಿ ನಂಬುವರೊಬ್ಬನಾದರೂ ನಾಶವಾಗದೆ. ಚೆನ್ನಾಗಿ ಕೇಳಿಸ್ಕೊಳ್ಳಿ. ಅವರಲ್ಲಿ ನೀವು ನಂಬುತ್ತಾ ಇದ್ದೀರಾ? ಅರ್ಥ ಮಾಡ್ಕೊಳ್ಳಿ. ಅವರಲ್ಲಿ ನಂಬುವ ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆದುಕೊಳ್ಬೇಕಂತ ದೇವರನ್ನು ಕಳಿಸಿದ್ದಾರೆ. ಆಮೇನ್. ನೆಕ್ಸ್ಟ್ ವಾಕ್ಯನು ಓದ್ಬಿಡಿ, 17ನೇ ವಾಕ್ಯ. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಅದನ್ನು ಕಳಿಸಿಕೊಟ್ಟರೆ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳಿಸಲಿಲ್ಲ. ಆಮೇನ್. ಇವಾಗ ನಮಗೆ ದೇವರು ಯೇಸು ಕ್ರಿಸ್ತನ ಮೊದಲನೇ ಸಾರಿ ಕಳಿಸಿದಕ್ಕೆ ಕಾರಣ ಏನು? ನಮಗೆ ರಕ್ಷಣೆ ಕೊಡೋದಕ್ಕೆ. ನಮಗೆ ಅವ್ರ ಜಡ್ಜಾಗಿ ತೀರ್ಪು ಕೊಡೋದಕ್ಕೋಸ್ಕರ ಅಲ್ಲ. ಯಾವಾಗ ಕೊಡ್ತಾರೆ ತೀರ್ಪು? ಸಾಯುವಾಗ, ನಾನು ಸತ್ತು ಹೋದ ಮೇಲೆ ದೇವ್ರ ನ್ಯಾಯ ತೀರ್ಪಿನ ದಿನದಲ್ಲಿ ನಾನು ಯೇಸು ಕ್ರಿಸ್ತ ಮೇಲೆ ನಂಬಿಕೆ ಇಟ್ಟಿದ್ದರೆ ನನ್ನ ಕೆಲಸಗಳಂದ್ರೆ ನಾನು ರಕ್ಷಣೆ ಹೊಂದಿಕೊಳ್ಳುವುದಕ್ಕೋಸ್ಕರ ಕೆಲಸಗಳಲ್ಲ, ಅಲ್ಲಿ ಹೋದ ಮೇಲೆ ನಾನು ಮಾಡಬೇಕಾದಂಥ ಕೆಲಸಗಳಿಗೋಸ್ಕರ ದೇವ್ರ ನ್ಯಾಯ ತೀರ್ಪು ಕೊಡ್ತಾರೆ. ಇದನ್ನ ಅದಾದ್ಮೇಲೆ ಸ್ವಲ್ಪ ಮುಂದೆ ಹೋಗಿ ನೋಡೋಣ. ಆದರೆ ನಮ್ಮಲ್ಲಿ ಏನಿರಬೇಕು? ನಾನು ರಕ್ಷಣೆ ಹೊಂದ್ಕೊಂಡಿದ್ದೀನಿ, ನಿತ್ಯ ಜೀವ ನಾನು ಪಡೆದುಕೊಳ್ತೀನಿ ಅಂತ ಗ್ಯಾರಂಟಿ ಇರಬೇಕು. ಅನ್ಯ ಜನರಿಗೂ ನಮಗೂ ಇರುವಂಥ ವ್ಯತ್ಯಾಸನೇ ಇಷ್ಟೇ ವ್ಯತ್ಯಾಸ. ಅನ್ಯ ಜನರಿಗೂ ನಮಗೂ. ಅವರು ನಿತ್ಯ ಜೀವನ ಪಡೆದುಕೊಳ್ಬೇಕು ಅಂತ ಏನೇನೋ ಕೆಲಸಗಳು ಮಾಡ್ತಾರೆ, ನಮಗೆಲ್ಲವನ್ನು ಮಾಡಿ ಯೇಸು ಕ್ರಿಸ್ತು ಮುಗಿಸಿದ್ದಾರೆ. ಆಮೇನ್. ನಿಮಗೆ ಈ ಸುವಿಶೇಷ ಅರ್ಥ ಆಗಿಲ್ಲ ಅಂದರೆ ನೀವು ಇನ್ನೂ ಕ್ರಿಸ್ತು ಒಳಗಡೆ ಇನ್ನೂ ಸ್ಟಾರ್ಟಿಂಗಲ್ಲಿ ಫೌಂಡೇಶನೇ ಆಗಿಲ್ಲ ಅಂತ ಅರ್ಥ. ಇದೇ ಫೌಂಡೇಶನ್, ಬೇರೆ ಏನೂ ಇಲ್ಲ. ಅಸ್ಥಿವಾರ ಅಪೋಸ್ತಲರು ಪ್ರವಾದಿಗಳು ಹಾಕಿದಂಥ ಅಸ್ಥಿವಾರನೇ ಇಷ್ಟು. ಯೇಸು ಕ್ರಿಸ್ತುವಿನ ಮೇಲೆ ನಂಬಿಕೆ ಇಡಿ, ಆವಾಗ ನೀವು ನಿಮ್ಮ ಕುಟುಂಬ ರಕ್ಷಣೆ ಹೊಂದುವುದು ಅಷ್ಟೇ. ಅಪೋಸ್ತಲ ಕೃತ್ಯಗಳು 3ನೇ ಅಧ್ಯಾಯ 2-3ನೇ ಅಧ್ಯಾಯದಲ್ಲಿ ಪೇತ್ರನು ಏನಂತ ಮಾತಾಡ್ತಾರೆ? ನೀವು ನಿಮ್ಮ ಕುಟುಂಬವು ಇವತ್ತೇ, ನೀವು ಪೌಲು ಹೇಳುವಾಗ, ಪೌಲು ಸೀಲಾಸು ಜೈಲಿಂದ ಅವರು ಬಿಡುಗಡೆ ಹೊಂದುವಾಗ ಏನು ಹೇಳ್ತಾರೆ? ನೀವು ನಿಮ್ಮ ಕುಟುಂಬ ಯೇಸು ಕ್ರಿಸ್ತುವಿನ ಮೇಲೆ ಇವತ್ತೇ ನಿಮ್ಗೆ ರಕ್ಷಣೆ ಬಂದಿದೆ, ನೀವು ಅವ್ರ ಮೇಲೆ ನಂಬಿಕೆ ಇಟ್ಟರೆ ನಿತ್ಯ ಜೀವ. ಆಮೇನ್. ಹಲ್ಲೆಲೂಯಾ. ಇಷ್ಟೇ ನಮಗೆ ಕೊಟ್ಟಿರುವಂಥದ್ದು ದೇವರು. ಇದನ್ನಾನೇ ಅರ್ಥ ಮಾಡಿಕೊಳ್ಳದೆ ನಾನು ತಪ್ಪು ಮಾಡಿದ್ರೆ, ನಾನು ಪಾಪ ಮಾಡಿದ್ರೆ ದೇವರ ರಾಜ್ಯಕ್ಕೆ ಹೋಗಿ ಸೇರಲ್ಲ. ಯಾಕೆ ಪಾಪ ಮಾಡ್ತಾ ಇದ್ದೀರಾ? ಹಂಗಂದ್ರೆ ನಿಜವಾಗಿ ರಕ್ಷಣೆ ಹೊಂದ್ಕೊಂಡಿದ್ದೀವಾ? ಎಷ್ಟೋ ಜನ ಸಭೆಗಳಲ್ಲಿ 20-15 ವರ್ಷ ಕೂತ್ಕೊಂಡು ಸಹ ಇನ್ನೂ ರಕ್ಷಣೆ ಹೊಂದ್ಕೊಂಡಿರಲ್ಲ. ಬ್ಯಾಪ್ಟಿಸಮ್ ರಕ್ಷಣೆ ಹೊಂದ್ಕೊಳ್ಳೋದಲ್ಲ, ರಕ್ಷಣೆ ಹೊಂದ್ಕೊಂಡು ಅದನ್ನು ಆಚೆಗಡೆ ತೋರಿಸುವುದಷ್ಟೇ ದೀಕ್ಷಾಸ್ಥಾನ. ಆಮೇನ್. ನಾನು ರಕ್ಷಣೆ ಹೊಂದಿಕೊಳ್ಳೋದು ಯಾವಾಗ? ನಾನು ದೇವರ ಮೇಲೆ ಯೇಸು ಕ್ರಿಸ್ತನ ನಂಬಿಕೆ ಇಡುವಾಗ. ಆ ನಂಬಿಕೆಯನ್ನು ಆಚೆ ತೋರಿಸುವುದಷ್ಟೇ ಜ್ಞಾನಸ್ಥಾನ. ಪವಿತ್ರಾತ್ಮನ ಪಡೆದುಕೊಳ್ಳೋದು ಜ್ಞಾನಸ್ಥಾನ. ಆಮೇನ್. ಅದನ್ನ ಬಿಟ್ಟು ಆ ಒಂದು ಗ್ಯಾರಂಟಿನೇ ಇಲ್ಲದೆ ಎಷ್ಟೋ ಜನ ಸಭೆಗಳಲ್ಲಿ ಕೂತ್ಕೊಂಡಿದ್ದೀರ. ಬೇರೆ ಎಲ್ಲ ನಾನು ಕಲಿಸಿ ಏನು ಉಪಯೋಗ? ನಿಮಗೆ ರಕ್ಷಣೆ ಗ್ಯಾರಂಟಿ ಇಲ್ಲ ಅಂದರೆ ನಾನು ಬೇರೆ ಕಲಿಸೋದೆಲ್ಲ ವೇಸ್ಟ್, ವ್ಯರ್ಥ. ಯಾಕಂದರೆ ನೀವೆಲ್ಲ ವಿಷಯಗಳು ಎಲ್ಲಿಂದ ಮಾಡ್ತೀರಾ? ಅಯ್ಯೋ ನಾನು ಇದು ಮಾಡದೆ ಹೋದರೆ ಎಲ್ಲಿ ದೇವ್ರ ರಾಜ್ಯಕ್ಕೆ ಸೇರಲ್ವೋ, ಅಯ್ಯೋ ನಾನಿದು ಎಲ್ಲವನ್ನು ಭಯ ನಿಮ್ಮಲ್ಲಿ ಇರಬಾರ್ದು. ಹಲ್ಲೆಲೂಯಾ. ನಿಮ್ಮಲ್ಲಿ ಭಯ ಇದ್ದರೆ ನಿಮ್ಮ ಕೆಲಸ ನೀವು ದೇವರ ವಾಕ್ಯನ ಓದುವಂಥ ನಿಮ್ಮ ಕೆಲಸ ನೀವು ಸರಿಯಾಗಿ ಮಾಡ್ತಾ ಇಲ್ಲ. ಒಂದು ನನ್ನ ಕೆಲಸ ನಾನು ಮಾಡ್ತಾ ಇಲ್ಲ, ಅಥವಾ ನಿಮ್ಮ ಕೆಲಸ ನೀವು ಮಾಡ್ತಾ ಇಲ್ಲ. ದೇವರ ವಾಕ್ಯವನ್ನು ಮೊದಲು ನಮ್ಗೆ ಗ್ಯಾರಂಟಿ ಏನಿರಬೇಕಂದ್ರೆ, ಇವತ್ತು ನಾನು ಸತ್ತು ಹೋದರೆ ದೇವರಾಜನೋಗಿ ಸೇರ್ತೀನಿ. ಅದಕ್ಕೆ ತಡೆಯಾಗಿ ಬರುವಂಥ ಎಲ್ಲ ವಿಷಯಗಳು ನಾನು ಬಿಟ್ಟು ಬರ್ತೀನಿ. ಎಲ್ಲಿ? ನಾನು ರಕ್ಷಣೆ ಹೊಂದ್ಕೊಳ್ಳೋದಕ್ಕೋಸ್ಕರ ಅಲ್ಲ,
ರಕ್ಷಣೆ ನಾನು ಬೆಳೆಯುವುದಕ್ಕೆ ಏನೆಲ್ಲ ಇದೆಯೋ, ಹಾಗಂದ್ರೆ ನನ್ನ ಗುಣ ಬೆಳೆಯುವುದಕ್ಕೆ. ಯಾಕಂದ್ರೆ ದೇವರು ನಮ್ಮನ್ನು ರಕ್ಷಣೆ ಒಳಗಡೆ ಕರೆಯುವಾಗ ನೀವು ಯಾವ ರೀತಿ ಇದ್ದೀರಾ ಅದಕ್ಕೋಸ್ಕರ ರಕ್ಷಣೆಯಲ್ಲಿ ಕರೀತಾ ಇಲ್ಲ. ನಿಮ್ಮನ್ನು ಏನಾಗಿ ಮಾರ್ಪಡಿಸಬಹುದು ಅಂತ ಅವ್ರ ಮೈಂಡಲ್ಲಿ ಇದೆಯಲ್ಲ, ಅದಕ್ಕೋಸ್ಕರ ನಮ್ಮನ್ನು ಕರೀತಾ ಇದ್ದಾರೆ. ಆಮೇನ್. ನಾನು ಇವಾಗ ಇರುವಂತ ಯಾವ ರೀತಿ ಇದ್ದೀನೋ ಅದಕ್ಕೋಸ್ಕರ ದೇವ್ರು ಕರೆಯಲ್ಲ. ನಾನು ದೇವ್ರ ಹತ್ರ ಬರಬೇಕಾದ್ರೆ ನಾನು ಒಂದು ಏನು ಹೇಳ್ತೀರಾ, ಚೆನ್ನಾಗಿ ಕುಡಿದು ಮೆರೆದು ಸಿಗರೇಟು ಅಂಥ ಮನುಷ್ಯನಾಗಿ ಇದ್ದಿರ್ಬೋದು. ಆದರೆ ದೇವರು ನನ್ನ ರಕ್ಷಣೆಯನ್ನು ಕರೆದುಕೊಂಡು ಬರುವುದು ನಾನು ಆ ಸ್ಥಳದಲ್ಲಿ ಆ ಸಮಯದಲ್ಲಿ ಯಾವ ರೀತಿ ಇದ್ದೀನೋ ಅದರಿಂದ ಅಲ್ಲ. ಅವ್ರು 10-15 ವರ್ಷ ಆದಮೇಲೆ ನಾನು ಸಾಯುವವರೆಗೂ ನನ್ನ ಗುಣವನ್ನು ಮಾರ್ಪಡಿಸ್ತಾರಲ್ಲ, ಅದಕ್ಕೋಸ್ಕರ ಕರೆದಿದ್ದಾರೆ. ಆಮೇನ್. ಆದರೆ ರಕ್ಷಣೆ ಯಾವಾಗ ಕೊಡ್ತಾ ಇದ್ದಾರೆ, ನಾನು ಯಾವಾಗ ದೇವ್ರ ಮೇಲೆ ವಿಶ್ವಾಸ ಇರ್ತಾನೋ ಆ ಕ್ಷಣದಲ್ಲೇ ರಕ್ಷಣೆ ಆಯಿತು. ಆಮೇನ್. ನಾನಿರುವಾಗ ಹೇಳಿದ್ರಿ ಪರವಾಗಿಲ್ಲ, 100% ಗ್ಯಾರಂಟಿ ಇಲ್ಲ. ಬೇರೆ ಯಾರ ಸೇವಕರು ಬಂದು ಕೇಳುವಾಗ ಈ ಪ್ರಶ್ನೆ 100% ಗ್ಯಾರಂಟಿ ಇಲ್ಲ ಅಂತ ನೀವು ಹೋಗಿ ಹೇಳ್ಬಿಟ್ರೆ ನಾನು ಮುಖ ಎಲ್ಲಿ ಇಟ್ಕೊಳ್ಳಿ? 1 ವರ್ಷ ನಿಮ್ಗೆ ಕಲಿಸಿದ್ದೀನಿ. 1 ವರ್ಷ ಇವಾಗಲೇ ನಾನು ಯೋಚನೆ, 1 ವರ್ಷದಿಂದ ನಿಮ್ಗೆ ಕಲಿಸ್ತಾ ಇದ್ದೀನಿ. ಈ ಬೇಸಿಕ್ ಸುವಿಶೇಷವನ್ನು ನಿಮಗೆ ಕಲಿಸಿಲ್ಲ ಅಂದರೆ ನನ್ನ ಕೆಲಸ ನಾನು ಮಾಡ್ತಾ ಇಲ್ಲ. ದೇವ್ರು ನನ್ನ ಕೆಲಸ ನಾನು ಮಾಡ್ತಾ ಇಲ್ಲ ಅಂದರೆ ದೇವ್ರು ನನಗೇನು ಮಾಡಲ್ಲ, ನಮಗೆ ನಮ್ಮ ಸಭೆಗೆ ಏನು ಮಾಡಲ್ಲ, ಅಭಿಷೇಕ ಹೆಚ್ಚು ಮಾಡಲ್ಲ. ನಿಮ್ಮಲ್ಲಿ ಗ್ಯಾರಂಟಿ ಇರಬೇಕು, ಯೇಸು ಕ್ರಿಸ್ತುವಿನಿಂದ ನಾನು ಪರಲೋಕ ರಾಜ್ಯಕ್ಕೆ ಸೇರ್ತೀನಿ. ಆಮೇನ್. ನಿಮ್ಮೆಲ್ಲ ಗ್ಯಾರಂಟಿ ಇದ್ರೇನೆ ಸಾಕು. ಏನಂತ? ಅದರಿಂದ ನಮ್ಮೆಲ್ಲ ಕೆಲಸ ಆಟೋಮೆಟಿಕ್ ಬರುತ್ತೆ. ಪಾಪವನ್ನು ಬಿಟ್ಟು ಬರುವುದು ಎಲ್ಲ. ಯಾಕಂದ್ರೆ ನಾನು ಇಷ್ಟು ಸತಿ ತಪ್ಪು ಮಾಡಿದ್ರು ಬೇಕಂತ ತಪ್ಪು ಮಾಡೋದಲ್ಲ, ಬೇಕಂತ ಎಷ್ಟೋ ಜನ ಮಾಡ್ತೀವಿ. ಅದನ್ನು ಸಹ ನಾನು ಹೋಗಿ ಕೇಳುವಾಗ ದೇವ್ರು ಕ್ಷಮಿಸ್ತಾರೆ. ಬೇಕಂತ ಮಾಡಿದಂಥ ತಪ್ಪುಗಳನ್ನು ಸಹ ದೇವ್ರು ಕ್ಷಮಿಸ್ತಾರೆ. ಅದರಿಂದ ಆ ಒಂದು ಕ್ಷಮೆಯನ್ನು ನೋಡಿ, ಆ ಒಂದು ಪ್ರೀತಿಯನ್ನು ನೋಡಿ ನನ್ನ ಗುಣ ಮಾರ್ಪಡಿಸ್ಬೇಕು. ಹೋಗಿ ಅಳಬೇಕು ದೇವ್ರ ಹತ್ರ, ದೇವರೇ ನನ್ನ ಗುಣ ಮಾರ್ಪಡಿಸಿ, ನೀವು ಮಾರ್ಪಡಿಸೋವರೆಗೂ ಬಿಡಲ್ಲ ಅಂತ ಹೋಗಿ ಅಳಬೇಕು. ಅಂಥ ಪ್ರಾರ್ಥನೆಗಳನ್ನು ದೇವ್ರು ಕೇಳ್ತಾರೆ. ಆಮೇನ್. ಯೇಸುವೆ ನಿಮಗೋಸ್ಕರ ನನ್ನ ಗುಣ ಮಾರ್ಪಡಬೇಕು, ನನ್ನ ಕುಟುಂಬಕ್ಕೋಸ್ಕರ ಗುಣ ಮಾರ್ಪಡಬೇಕು ಅನ್ನುವಂಥ ಪ್ರಾರ್ಥನೆಗಳನ್ನು ದೇವರು ಕೇಳ್ತಾರೆ. ಅಲ್ಲೆಲೂಯಾ. ಅಂಥ ಪ್ರಾರ್ಥನೆಗಳನ್ನು ಬಿಟ್ಟು ಇನ್ನು ನನ್ನಲ್ಲಿ ಎಷ್ಟೋ ಪಾಪ ಇದೆ, ನಾನು ದೇವರಾಜನಿಗೆ ಸೇರಲ್ಲ ಅಂತ ಒಬ್ರಿಗೂ ಸಹ ಗ್ಯಾರಂಟಿ ಇಲ್ಲ. ನಾನು ಯಾಕಷ್ಟು ಗ್ಯಾರಂಟಿ ಹೇಳ್ತಾ ಇದ್ದೀನಿ ಅಂದರೆ ನನ್ನ ಕ್ರಿಯೆಗಳಿಂದ ಅಲ್ಲ. ನಾನು ಎಷ್ಟೇ ಒಳ್ಳೇದು ಮಾಡಿದ್ರು ನನ್ನ ಸಾಯೋವರೆಗೂ ಲಾಸ್ಟ್ ಮೂಮೆಂಟ್ವರೆಗೂ ಏನಾದರೂ ಒಂದು ತಪ್ಪು ಮಾಡಿರ್ತೀನಿ. ನಿನ್ನೆ ಮಾಡಿದಷ್ಟು ತಪ್ಪು ಇವತ್ತು ಮಾಡಿಲ್ಲ ಅಂದರೂ ಸಾಯುವವರೆಗೂ ಎಷ್ಟೋ ತಪ್ಪು ಮಾಡ್ತೀನಿ ತಾನೆ. ದೇವ್ರು ಏನು ಹೇಳ್ತಾರೆ, ಹಳೆ ಒಡಂಬಡಿಕೆ ಆದರೂ ನೀನು ಬೇರೆಯವ್ರ ಜೊತೆ ಹೋಗಿ ನಿಜವಾಗ್ಲೂ ಪಾಪ ಮಾಡಿದ್ರೆ ಪಾಪ ಅಂತಾರೆ. ಇಲ್ಲೇನು ಹೇಳ್ತಾರೆ, ನಿನ್ ನೋಟದಲ್ಲಿ ನೋಡಿದ್ರೇನೆ ಪಾಪ. ಹಂಗಂದ್ರೆ ನಾನು ಯಾವ ರೀತಿ ತಾನೇ ಪರಲೋಕ? ಅದಕ್ಕೆ ದೇವ್ರು ಏನು ಹೇಳ್ತಾರೆ, ರಕ್ಷಣೆ ಹೊಂದಿಕೊಂಡ ಮೇಲೆ ಪವಿತ್ರಾತ್ಮರ ಫಲಗಳಷ್ಟು ಮುಖ್ಯ ನಮಗೆ. ಈ ಫಲಗಳೇ ಇಲ್ಲದೆ ನಾನು ಏನೋ ಮಾಡ್ತಾ ಇದ್ದೀನಿ, ನಡೀತಾ ಇದ್ದೀನಿ, ನಾನು ಕ್ರೈಸ್ತನೋ, ನಾನು ಕ್ರಿಸ್ತವಲ್ಲೇ ನಡೀತಾ ಇದ್ದೀನಿ. ಇಫ್ ಯು ಲವ್ ಸಿನ್ ಸೋ ಮಚ್, ನಿಮ್ಮ ಪಾಪವನ್ನು ನೀವು ಅಷ್ಟು ಅಷ್ಟಪಟ್ಟು ಈ ಪಾಪ ಇದ್ರೇನೆ ನಾನು ರಕ್ಷಣೆ ಹೊಂದ್ಕೊಳ್ಳೋಕ್ಕಾಗಲ್ಲ, ಪರಲೋಕ ರಾಜನ ಹೋಗಿ ಸೇರಲ್ಲ ಅಂತ ಗೊತ್ತಿದ್ರೂ ಸಹ ಆ ಪಾಪವನ್ನು ಅಷ್ಟು ಆಸೆ ಪಡ್ತಾ ಇದ್ದೀರಾ ಅಂದರೆ ನೀವಿನ್ನೂ ರಕ್ಷಣೆ ಹೊಂದ್ಕೊಂಡಿಲ್ಲ. ಪಾಪದ ಮೇಲೆ ಇರುವಂಥ ಆಸೆಯನ್ನು ಮಾರ್ಪಡಿಸಬೇಕು ಅನ್ನುವಂಥ ಆಸೆ ನಿಮ್ಮಲ್ಲಿ ಬಂದರೆ ಮಾತ್ರ ನೀವು ರಕ್ಷಣೆ ಹೊಂದ್ಕೊಂಡಿದ್ದೀರಾ. ಈ ತಪ್ಪನ್ನು ಬಿಟ್ಟು ಆ ರೀತಿ ಅದು ಬರಬೇಕು ಅನ್ನುವಂಥ ಆಸೆ, ಐ ವಿಲ್ ಡೂ ಎನಿಥಿಂಗ್ ಟು ಗೆಟ್ ಔಟ್ ಆಫ್ ದಿಸ್ ಅನ್ನುವಂಥ ಆಸೆ ನಿಮ್ಮಲ್ಲಿ ಇದ್ದರೆ ಮಾತ್ರ ರಕ್ಷಣೆ ಹೊಂದ್ಕೊಂಡಿದ್ದೀರಾ. ಇಲ್ಲದೆ ಹೋದರೆ ನೀವು ಸಭೆಯಲ್ಲಿ ಬಂದು ದಿನಾನೂ ಕೂತ್ಕೊಳ್ಬೋದ್ರೆ ನೀವು ರಕ್ಷಣೆ ಹೊಂದ್ಕೊಂಡಿಲ್ಲ. ಯಾಕೆ? ನಿಮ್ಮ ತಪ್ಪಾದ ದಾರಿಗಳನ್ನು ಬಿಟ್ಟು ಬರುವುದಕ್ಕೆ ನಿಮ್ಗೆ ಆಸೆ ಬಂದಿಲ್ಲ. ಒಂದು ವೇಳೆ ನಿಮ್ಮ ಜೀವನವನ್ನು ಯೇಸು ಕ್ರಿಸ್ತು ಕೊಟ್ಟು ನೀವು ರಕ್ಷಣೆ ಹೊಂದ್ಕೊಂಡಿಲ್ಲ ಅಂದರೆ ಇನ್ನೊಂದು ಸತಿ ಕೊಟ್ಟು ನೋಡಿ. ಚೆನ್ನಾಗಿ ತುಂಬ ಡೀಪಾಗಿ ಯೋಚನೆ ಮಾಡಬೇಕಂತ ವಿಷಯ. ಯಾಕಂದರೆ ನನ್ನ ಪಾಪವನ್ನು ಬಿಟ್ಟು ಬರೋದಕ್ಕೆ ನನ್ನ ಶಕ್ತಿ ಇಲ್ಲ ಅನ್ನೋದಕ್ಕೂ ಆಸೆ ಇಲ್ಲ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ಇಷ್ಟೋ ಜನರಿಗೆ ಪಾಪವನ್ನು ಬಿಟ್ಟು ಬರೋದಕ್ಕೆ ಶಕ್ತಿ ಇರಲ್ಲ. ನಾನು ಅಂಥ ಜಾಗದಲ್ಲಿ ಇದ್ದಿದ್ದೀನಿ. ಶಕ್ತಿ ಇಲ್ಲದೆ ಇರುವಾಗ ದೇವ್ರ ಹತ್ರ ಹೋಗಿ ಹತ್ತಿದ್ದೀನಿ, 3 ತಿಂಗಳು ಹತ್ತಿದ್ದೀನಿ ದೇವ್ರ ಹತ್ರ ಹೋಗಿ, ಅನುದಿನವೂ ದೇವರೇ ನನಗೆ ಶಕ್ತಿ ಕೊಡಿ ಅಂತ. ನನ್ನ ಶಕ್ತಿಗೋಸ್ಕರ ಹೋಗಿ ಅಳುವುದು, ನನ್ನಲ್ಲಿ ಆಸೆನೇ ಇಲ್ಲ, ಆಸೆಗಳನ್ನು ಮಾರ್ಪಡಿಸಿ ಅಂತ ಅಳುವುದಕ್ಕೂ ಬೇರೆ ನನ್ನ ಆಸೆನೇ ಇಲ್ಲದೆ ಈ ಪಾಪದಲ್ಲೂ ಬಾಳ್ತೀನಿ, ನಾನು ಕ್ರೈಸ್ತನು ಅಂತ ಹೇಳ್ಕೊಂಡು ಆಸೆನೂ ಸುತ್ತೀನಿ ಅಂದರೆ ನೀವು ನಿಜವಾಗ್ಲೂ ರಕ್ಷಣೆ ಹೊಂದ್ಕೊಂಡಿಲ್ಲ. ಯೇಸು ಕ್ರಿಸ್ತು ನಿಮ್ಮ ಮನಸ್ಸಲ್ಲಿ ಬಾಳ್ತಾ ಇಲ್ಲ, ಈ ಪವಿತ್ರಾತ್ಮ ನಿಮ್ಮ ಮನಸ್ಸಲ್ಲಿ ಬಾಳಿಲ್ಲ ಅಂದರೆ ನೀವು ಪರಲೋಕ ರಾಜನ ಹೋಗಿ ಸೇರೋಕ್ಕಾಗಲ್ಲ. ಆಮೇನ್. ಅದೇ ಎಫೆಷನ್ಸ್ 4ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ಏನು ಹೇಳ್ತಾರೆ, ಪವಿತ್ರ ಆತ್ಮರು ನಿಮಗೆ ಕೊನೆ ದಿವಸದ ಏನಾಗಿದ್ದಾರೆ ಅಂತ ಮುದ್ರೆ ಆಗಿದ್ದಾರೆ. ಆಮೇನ್. ಪವಿತ್ರಾತ್ಮರಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಜಾಗಕ್ಕೆ ಹೋಗ್ಬೇಕು ನಾವು. ಹಂಗಂದ್ರೆ ಅವ್ರನ್ನ ಪಡೆದುಕೊಳ್ಳೋದಕ್ಕೋಸ್ಕರ ಅಲ್ಲ, ಅವರ ಸಂತೋಷ ಪಡಿಸೋದಕ್ಕೆ ಏನು ಬೇಕಾದರೂ ಮಾಡ್ತೀನಿ.
ದೇವ್ರು ನನಗೆ ಕೊಟ್ಟಿರುವಂಥ ಕೆಲಸಕ್ಕೆ ವಿರೋಧವಾಗಿ ಬರುವಂಥ ಪ್ರತಿಯೊಂದು ವಿಷಯಕ್ಕೂ ನಾನು ಏನು ಮಾಡ್ತೀನಿ, ಅದೆಲ್ಲಕ್ಕೂ ವಿರೋಧವಾಗಿ ನಾನು ಹೋಗಿ ನಿಂತ್ಕೊಳ್ತೀನಿ ಅನ್ನೋಂಥ ಆಸೆ ನಮ್ಮಲ್ಲಿ ಬರಬೇಕು. ಅನುದಿನವೂ ನಮ್ಮಲ್ಲಿ ಏನಿರಲ್ಲ ಅಂದರೆ ಶಕ್ತಿ ಇರಲ್ಲ. ನನ್ನ ದೊಡ್ಡ ಪ್ರಾರ್ಥನೆನೇ ದೇವ್ರ ಹತ್ರ ಏನು ಗೊತ್ತಾ, ದೇವರೇ ಶಕ್ತಿ ಕೊಡಿ, ನನ್ನಲ್ಲಿ ಶಕ್ತಿ ಇಲ್ಲ, ಶಕ್ತಿ ಕೊಡಿ. ಬೇರೆ ಏನೋ ಪ್ರಾರ್ಥನೆ ಇರಲ್ಲ. ವಾರದಲ್ಲಿ 4 ದಿವಸ ಈ ರೀತಿ ಬಂದು ಕೂತ್ಕೊಂಡು ಅಳ್ತಾ ಇರ್ತೀನಿ, ದೇವರೇ ಶಕ್ತಿ ಕೊಡಿ, ನನ್ನ ಕೈಯಲ್ಲಿ ಇದಕ್ಕೆ ವಿರೋಧವಾಗಿ ನಿಂತ್ಕೊಳ್ಳೋಕೆ ಶಕ್ತಿ ಇಲ್ಲ ಅಂತ. ಇಂಥ ಪ್ರಾರ್ಥನೆಗಳು, ಇಂಥ ಆಸೆ ನಿಮ್ಮಲ್ಲಿ ಬಂದಿಲ್ಲ ಅಂದರೆ ನೀವು ರಕ್ಷಣೆ ಹೊಂದ್ಕೊಂಡಿಲ್ಲ. ನನ್ನಲ್ಲಿ ಏನಿದೆ, ಗ್ಯಾರಂಟಿ ಇದೆ, ದೇವರ ರಾಜ್ಯನಾಗ ಸೇರ್ತೀನಿ ಅಂತ. ಯಾಕೆ? ಯೇಸು ಕ್ರಿಸ್ತನ ರಕ್ತದಿಂದ ಪರಿಶುದ್ಧಗೊಳಿಸಲ್ಪಡ್ತಾ ಇದ್ದೀನಿ ಅನುದಿನವೂ. ಆಮೇನ್. ದೇವರು ಒಂದೇ ಸತಿ ನನ್ನನ್ನು ರಕ್ಷಣೆ ಪಟ್ಟು ಅವತ್ತು ಮಾತ್ರ ತೊಳೆಯಲ್ಲ, ದೇವರ ರಕ್ತದಿಂದ ಅನುದಿನ ನನ್ನ ಪರಿಶುದ್ಧಗೊಳಿಸ್ತಾ ಇದ್ದಾರೆ. ಆಮೇನ್. ನಾನು ನಿನ್ನೆ ಮಾಡಿದಂಥ ಪಾಪ ಇವತ್ತು ನನ್ನ ಜೊತೆ ಇಲ್ಲದೆ ಇರೋದಕ್ಕೆ ಕಾರಣ ಏನು? ಯೇಸು ಕ್ರಿಸ್ತನ ರಕ್ತ. ಆಮೇನ್. ನನ್ನ ನಿನ್ನೆಯ ಯೋಚನೆಗಳು ಇವತ್ತು ನನಗೆ ಕಷ್ಟ ಕೊಡದೇ ಇರೋದಕ್ಕೆ ಕಾರಣ ಏನು? ಯೇಸು ಕ್ರಿಸ್ತುವಿನ ರಕ್ತ. ಈ ರಕ್ತದ ಒಂದು ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳದೆ ನಾನು ಯಾವ ಸುವಿಶೇಷವನ್ನು ಅರ್ಥ ಮಾಡ್ಕೊಂಡಿದ್ದೀರಾ? ಯಾಕೆ ಸುವಿಶೇಷ ಎಲ್ಲಿ 4ನೇ 4 ವರ್ಸಸಲ್ಲಿ ಮುಗ್ದೋಗೋದು ನಿಮ್ಮ ಸುವಿಶೇಷ ಯಾವುದು? ಯೋಹಾನ 3ನೇ ಅಧ್ಯಾಯ 14ರಿಂದ 17 ಅಷ್ಟೇ ನಿಮ್ಮ ಸುವಿಶೇಷ, ಬೇರೆ ಯಾವುದೂ ಅಲ್ಲ. ಯೇಸು ಕ್ರಿಸ್ತು ನಿಮಗೆ ಕಲಿಸಿದೆ ಇಷ್ಟೇ. ಏನು? ಯಾರು ಯೇಸು ಕ್ರಿಸ್ತುವಿನಲ್ಲಿ ನಂಬಿಕೆ ಇಡುತ್ತಾರೋ ಅವರು ನಿತ್ಯ ಜೀವನ ಪಡೆದುಕೊಂಡಿದ್ದಾರೆ. ಆಮೇನ್. ಇದಾದ ಮೇಲೆ ಆ ಒಂದು ರಕ್ಷಣೆಯ ಒಂದು ಸಂತೋಷದಿಂದ, ಆ ಪ್ರೀತಿಯ ಒಂದು ಸಂತೋಷದಿಂದ ನಾನು ಮಾಡುವಂಥ ಕೆಲಸಗಳೇ ದೇವರಿಗೋಸ್ಕರ ಮಾಡುವುದು. ನೀವು ಮಾಡುವಂಥ ಒಳ್ಳೆ ಕೆಲಸಗಳು ಎಲ್ಲಿಂದ ಮಾಡ್ತಾ ಇದ್ರೆ, ಜೇಮ್ಸ್ 3ನೇ ಅಧ್ಯಾಯ ಚೆನ್ನಾಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಜೇಮ್ಸ್ 3ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ? ನೀವು ಮಾಡುವಂಥ ಎಲ್ಲ ಒಳ್ಳೆಯ ವಿಷಯಗಳು ರಕ್ಷಣೆ ಆಗಬೇಕು ಅಂತಲ್ಲ, ರಕ್ಷಣೆಯಿಂದ ಮಾಡ್ತಾ ಇದ್ದೀವಿ. ಆಮೇನ್. ದೇವರು ನಮ್ಮನ್ನು ಕರೆದಿದ್ದೇನಕ್ಕೋಸ್ಕರ ರಕ್ಷಣೆ ಒಳಗಡೆ ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತ. ಒಳ್ಳೆ ಕೆಲಸಗಳಿಂದ ನನ್ನನ್ನು ರಕ್ಷಣೆಯನ್ನು ಕರೆದಿಲ್ಲ. ಆಮೇನ್. ನಾನು ಕೆಟ್ಟವನಾಗಿರುವಾಗ ದೇವ್ರನ್ನ ರಕ್ಷಿಸಿದ್ರು. ಆಮೇನ್. ಹಲ್ಲೆಲೂಯಾ. ಇದಾದ ಮೇಲೆ ಏನು ಮಾಡೋಣ ಅಂದರೆ, ಮತ್ತೇಯು 25ನೇ ಅಧ್ಯಾಯ, ಇದು 3ನೇ ಟಾಪಿಕ್ ಇವತ್ತಿಗೆ. ಸೊ ಫಸ್ಟ್ ಟಾಪಿಕ್ ಏನಾಗಿತ್ತು? ನಾವು ಯಾವ ರೀತಿ ಬೇರೆಯವರಿಗೆ ಕಲಿಸ್ತೀವಿ. 2ನೇದು ಯಾವುದಾಗಿತ್ತು? ನಿಮ್ಮ ಕುರುಬರನ್ನು ನೀವು ಯೋಚನೆ ಮಾಡಿ ನೋಡಬೇಕು. ಒಂದು, ಕುರುಬರು ಸರಿಯಾಗಿಲ್ಲ ಅಥವಾ ನೀವು ಸರಿಯಾಗಿ ನಡ್ಕೊಳ್ತಾ ಇಲ್ಲ. ಹಲ್ಲೆಲೂಯಾ. ಕುರುಬರು ಸರಿಯಾಗಿಲ್ಲ ಅಥವಾ ನೀವು ಸರಿಯಾಗಿ ನಡ್ಕೊಳ್ತಾ ಇಲ್ಲ. ಕುರುಬರು ಸರಿಯಾಗಿದ್ರೆ ನಾವೇನು ಮಾಡ್ಬೋದು? ಅಟ್ಲೀಸ್ಟ್ ನಮಗೆ ಜ್ಞಾನವಾದರೂ ಬರುತ್ತೆ. ಕುರುಬನೂ ಸರಿ ಇಲ್ಲ, ನಾನು ದೇವರ ವಾಕ್ಯವನ್ನು ಧ್ಯಾನ ಮಾಡಿ ಕಲಿತು ನಡೆಯಲ್ಲ ಅಂದರೆ ರಕ್ಷಣೆಯಲ್ಲಿ ಯಾವ ರೀತಿ ನಿಂತ್ಕೊಳ್ತೀರಾ? ನಮ್ಮನ್ನು ದೇವರು ಕರೆದಿರುವುದು ಏನಕ್ಕೋಸ್ಕರ ಅಂತ? ಯೇಸು ಕ್ರಿಸ್ತನ ಸಂಪೂರ್ಣ ಗುಣತಕ್ಕೆ ಕರೆಕ್ಟಾಗಿ ನಮ್ಮನ್ನು ಮಾರ್ಪಡಿಸೋದಕ್ಕೆ. ಆಮೇನ್. ಇದನ್ನೇ ನೀವು ಎಲ್ಲಿ ನೋಡಿದ್ರಿ? ಎಫೆಷನ್ಸ್ 4ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ. ಇನ್ನೊಂದ್ಸತಿ ಓದ್ಬಿಡಿ, ಮತ್ತೆ 25 ಇಟ್ಕೊಳ್ಳಿ. ಎಫೆಷನ್ಸ್ 4ನೇ ಅಧ್ಯಾಯ 13ನೇ ವಾಕ್ಯ ಮಾತ್ರ ಓದಿ. 12, 13. ಎಫೆಷನ್ಸ್ 4ನೇ ಅಧ್ಯಾಯ ವಚನ 13. ನಾವೆಲ್ಲರೂ 11ರಿಂದ, ಕೆಲವರನ್ನು ಅಪೊಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸಹೋದರಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಗಳನ್ನಾಗಿಯೂ ಅನುಗ್ರಹಿಸಿದರು. ಏನಕ್ಕೋಸ್ಕರ ಅನುಗ್ರಹಿಸಿದ್ರು? ಇವಾಗ ಓದಿ. ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ, ದೇವಕುಮಾರನ ವಿಷಯದಾದ ಜ್ಞಾನದಿಂದ ಉಂಟಾಗುವ ಐಕ್ಯವನ್ನು ನಮ್ಮೊಳಗಡೆ ಐಕ್ಯವು ಯಾವ ರೀತಿ ಬರುತ್ತೆ? ಈ ದೇವರ ಜ್ಞಾನ ಬರುವಾಗ. ಆಮೇನ್. ದೇವಕುಮಾರ ಜ್ಞಾನ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ, ಸಭೆಯ ಸೇವಕ್ಕೋಸ್ಕರವೂ, ಕ್ರಿಸ್ತನ ದೇಹವು ಅಭಿವೃದ್ಧಿ ಆಗುವುದಕ್ಕೋಸ್ಕರವೂ ಅವರು ಇವರನ್ನು ಅನುಗ್ರಹಿಸಿದರು. ಆಮೇನ್. ಆಮೇನ್. ಏನಕ್ಕೋಸ್ಕರ ಅನುಗ್ರಹಿಸ್ತಾ ಇದ್ದಾರಂತೆ? ದೇವರು ನಮ್ಮನ್ನ ಕ್ರಿಸ್ತನ ಸಂಪೂರ್ಣ ಗುಣವನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ. ನಾವಿಲ್ಲಿ ಸಭೆಗೆ ಬಂದು ಕುಳಿತುಕೊಳ್ಳೋದಕ್ಕೆ ಕಾರಣ ಏನು? ಕ್ರಿಸ್ತನ ಸಂಪೂರ್ಣ ಗುಣವನ್ನು ಹೊಂದಿಕೊಂಡು ಅವರ ಸಭೆಯಲ್ಲಿ ಒಂದು ಭಾಗಿಯಾಗೋದಕ್ಕೆ. ಆಮೇನ್. ಅವರ ಪರಲೋಕದ ಸಭೆಯಲ್ಲಿ ನಾನು ಏನಾಗಬೇಕು? ಒಂದು ಭಾಗಿಯಾಗಬೇಕು. ನಮ್ಮ ರಕ್ಷಣೆ ಹೊಂದಿಕೊಳ್ಳುವುದಕ್ಕೆ ಕಾರಣ ಇಷ್ಟೇ. ಮೊದಲು ಅದಕ್ಕೆ ಏನು ಬೇಕು? ನಾನು ಬೇರೆಯವ್ರಿಗೆ ಸರಿಯಾದ ಗುರುಗಳಾಗಿರಬೇಕು. ಸಭೆಯಲ್ಲಿ ಬರುವಂಥ ಪ್ರತಿಯೊಬ್ಬರು ಏನಾಗಿದ್ದೀವಿ? ಬೇರೆಯವರಿಗೆ ರೋಲ್ ಮಾಡೆಲ್ ಆಗಿದ್ದೀವಿ. ನಾನು ಸರಿಯಾಗಿ ನಡ್ಕೊಂಡ್ರೆ ನಮ್ಮ ಜೊತೆಯಲ್ಲಿ ಇರುವಂಥ ಪ್ರತಿಯೊಬ್ಬರು ಸರಿಯಾಗಿ ನಡ್ಕೊಳ್ತಾರೆ. ಒಬ್ಬರು ಪರವಾಗಿಲ್ಲ ಇನ್ನೇನು ಸ್ವಲ್ಪ ಹೊತ್ತು ಅಂತ ಹೇಳುವಾಗ ಏನಾಗುತ್ತೆ? ಬೇರೆಯವ್ರನ್ನೂ ಸಹ ಅದನ್ನೇ ಕಲಿತಾರೆ. ನಿಮ್ಮ ಪಕ್ಕದಲ್ಲಿರೋರು ದೇವರಲ್ಲಿ ಬೆಳೀದೇ ಇರೋದಕ್ಕೆ ಕಾರಣ ನೀವು.
ನಿಮ್ಮ ಪಕ್ಕದಲ್ಲಿ ಇರೋರು ದೇವರಲ್ಲಿ ಬೆಳೀದೇ ಇರೋದಕ್ಕೆ ಕಾರಣ ಯಾರು? ನೀವು ಸರಿಯಾಗಿದ್ರೆ ನಿಮ್ಮ ಪಕ್ಕದಲ್ಲಿ ಇರೋರು ಸರಿಯಾಗಿ ಬೆಳೀತಾರೆ. ಅಲ್ಲೆಲೂಯಾ.